ಭೂತಾನ್ಯಶೇಷಾಣಿ ಶೇಷೇಣ ಭೂತಾನ್ಯಶೇಷೇಣ ಮಾಹಿರಾಣಿ ಇಲ್ಲ ಭೂತಾನ್ಯಶೇಷಾಣಿ ಇದೆಯಾ ಭಾಷೆಗೆ ತಗೊಂಡಿಲ್ಲಪ್ಪ ಅದನ್ನ ಅಶೇಷೇಣ ಅನ್ನೋದು ಇದು ಅಡ್ಡರ್ಬು ಅಶೇಷಾಣಿ ಅನ್ನೋದು ಅಬ್ಜೆಕ್ಟಿವ್ ಆಗುತ್ತೆ नमो ब्रह्मादित्यो ब्रह्मविद्या संप्रदाय कर्तृत्वो श्रीशक्तो नमो महत्तो नमो वृक्षः सर्वोपरिज्ञानः प्रत्यगत्सो ब्रह्मीवाहमस्मि श्रुतिस्मृतिपुराणानाम् आदिनिर्णायन्नः भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे श्रीमच्छङ्करभगवत्पूज्यपाद सद्गुरुभ्यो नमः वेदं दर्शनानन्दं विधिमयं महावेदान्तदारकं तद्गुरुं प्रणतोऽस्म्य सदां सम्प्रदायज्ञं संयमीतं सदाशिवं तद्गुरुं दर्शनानन्दं सदाचार्यं समाश्रये श्री सच्चिदानन्दे सरस्वती महासद्गुरुभ्यो नमः हरि भगवो नाटकला त्वं कर्मादेहे यद्बोद्धव्यं वक्ष्यामि इति प्रतिज्ञातम् ಉಚ್ಯತೆ ಅದೇನು ತತ್ವ ಆ ಕರ್ಮಾದಿಗಳ ಅಂದ್ರೆ ಕರ್ಮ ವಿಕರ್ಮಗಳ ತತ್ವ ಯಾವುದು ಯಾವುದನ್ನು ಅರ್ಸ್ಕೋಬೇಕು ಅಂತ ನೀನು ಒಂದ್ ರೀತಿ ವಿಧಿ ಮಾಡಿದ್ಯೋ ನಿಯಮ ಮಾಡಿದ್ಯೋ ಆ ನಿಯಮ ಮಾಡಿದ್ದಾಗ ಕರ್ಮಾದಿಗಳ ತತ್ವ ಏನು ಸ್ವರೂಪ ಏನು ಅಂತ ತತ್ವ ಅಂದ್ರೆ ಸ್ವರೂಪವೇನು ಯಾವ್ದನ್ನ ಹೇಳ್ತೀನಿ ತಿಳ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ಅಂತ ಹೊರಟಿದೆಯೋ ಅದ್ರ ತತ್ವ ಏನು ಅಂತ ಪ್ರಶ್ನೆ ಹಾಕೊಂಡ್ರೆ ಅದಕ್ಕೆ ಉಚ್ಯತೆ ಅದು ಹೇಳ್ತೀವಿ कर्मण्य कर्मय पश्येद कर्मणि च कर्मयः सबुद्धिमान मनुष्येषु संयुक्तः कृत्स्न कर्मकृत् कर्मण्य कर्मय पश्येद कर्मणि च कर्मयः सबुद्धिमान मनुष्येषु संयुक्तः कृत्स्न कर्मकृत् कर्मणि अकर्म यो कर्म लो कर्म शब्द ಏನು ಗೊತ್ತಿಲ್ಲ ಎಷ್ಟು ದಿವಸ ಆದ್ರು ಕರ್ಮ ಕರ್ಮಾಣಿ ಅಕಾರ ಅಂತ ಅಲ್ಲ ಅಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸಹ ಬುದ್ಧಿಮಾನ್ ಮನುಷ್ಯೇಷು ಸಹ ಯುಕ್ತಃ ಕೃತ್ಸ್ನ ಕರ್ಮಣಿ ಅನ್ನೋದು ಆಧಾರ ಸಪ್ತಮಿ ಅಲ್ಲ ಕರ್ಮಣಿ ವೈಷಯಿಕ ಸಪ್ತಮಿ ಕರ್ಮದ ವಿಷಯದಲ್ಲಿ ಅಂತ ಪಾತ್ರೆ ಕ್ಷೀರಮಸ್ತಿನ ಕರ್ಮದಲ್ಲಿ ಅಕರ್ಮ ಕೂತಿದೆ ಅರ್ಥ ಅಲ್ಲ ಕರ್ಮ ಅಂತ ಒಂದು ಆಧಾರ ಅದಲ್ಲಿ ಅಕರ್ಮ ಕೂತಿದೆ ಅರ್ಥ ಅಲ್ಲ ಕರ್ಮ ನಡೀತಾ ಇದೆಯಲ್ಲ ಅದರ ವಿಷಯದಲ್ಲಿ ಅದು ಅಕರ್ಮ ಎಂಬ ತಿಳಿಬೇಕು ಅಂತ ಹಾಗೆ ಅಕರ್ಮಣಿ ಅಂತ ಅದೇ ಅಕರ್ಮದಲ್ಲೂ ಹೋದ್ರೆ ಅದು ಭಾಂಗಗತ್ತೆ ಅದು ಅಕರ್ಮ ಅಂದ್ರೆ ಕರ್ಮ ಹಿಡಿಯಿರೋದು ಅದು ಆಧಾರ ಬರೋದೇ ಇಲ್ಲ ಅದರ ವಿಷಯದಲ್ಲೂ ಕರ್ಮವನ್ನು ಯಾರು ಕಂತಾನೋ ಅಂತ ಇಲ್ಲಿ ಉಪದೇಶ ಮೊದಲನೇ ಪಾದಲ್ಲೇ ಮುಗೀತು ಕರ್ಮಣ್ಯ ಕರ್ಮ ಪಶ್ಯೇತರದೇ ಉಪದೇಶ ಅದೇ ಪರಮಾರ್ಥ ಉಪದೇಶ ಒಂದು ದೇಹೇಂದ್ರಿಯ ಮನೋಬುದ್ಧಿ ವ್ಯಾಪಾರದಲ್ಲಿ ಆತ್ಮನಿಗೆ ವ್ಯಾಪಾರವಿಲ್ಲ ಎಂಬುದನ್ನು ಯಾರು ಗುರುತಿಸ್ಕೊತಾನೋ ಇವಳು ಕರ್ಮ ಮಾಡುತ್ತಿದ್ದರೂ ಆತ್ಮನಲ್ಲಿ ಕ್ರಿಯೆ ಇಲ್ಲ ವ್ಯಾಪಾರ ಇಲ್ಲಿ ಕರ್ಮ ಅಂದ್ರೆ ಕ್ರಿಯೆ ಅಷ್ಟೇ ಆಕ್ಷನ್ ಫಂಕ್ಷನ್ ಹೊರತು ಕರ್ಮ ಅಂದ್ರೆ ಅಗ್ನೋತ್ರ ಕರ್ಮ ಅಲ್ಲ ವೈದಿಕ ಕರ್ಮ ಅಂತ ಇಲ್ಲ ಸುಮ್ಮನೆ ಚೇಷ್ಟೆಯನ್ನೇ ದೇಹೇಂದ್ರಿಯ ಮನೋಬುದ್ಧಿಗಳಿರುವ ಚೇಷ್ಟೆಯಲ್ಲಿ ಆತ್ಮನು ಚೇಷ್ಟಾರಹಿತನು ಎಂಬುದಾಗಿ ಕಂಡ್ಕೊಳ್ತಾನೋ ಅನ್ನೋದು ಅಕರ್ಮಣ್ಯ ಕರ್ಮ ಹಂಗ ಅದು ವಿವರಣೆ ಏನೋ ಈ ದೇಹೇಂದ್ರಿಯ ಸುಮ್ಮನೆ ಇದ್ದಾಗ ಕರ್ಮ ಮಾಡ್ತಿಲ್ಲ ಅಂತ ಅನ್ಕೊಂಡ್ರೆ ಅದು ತಪ್ಪುಳಿಕೆ ಅದು ಕರ್ಮವೇ ತಿಳ್ಕೊಬೇಕು ಅದೇನು ಪುರುಷಾರ್ಥಕ್ಕೆ ಸಾಧನ ಅಲ್ಲ ಕರ್ಮದಲ್ಲಿ ಅಕರ್ಮ ಕಂಡ್ಕೊಳ್ಳೋದೇ ಪುರುಷಾರ್ಥಕ್ಕೆ ಸಾಧನ ಯಾವ ಪುರುಷಾರ್ಥ ಸಂಸಾರ ಅನರ್ಥ ನಿವೃತ್ತಿ ಅಥವಾ ಮೋಕ್ಷವೆಂಬ ಕರ್ಮದಲ್ಲಿ ಅಕರ್ಮ ಕಾಣ್ಕೊಳ್ಳೋದನ್ನ ಆತ್ಮನ ಕಂಡ್ಕೊಂಡಾಗಲೇ ಅದು ಆಗೋದು ಕ್ರಿಯಾರೂಪವಾದ ಇಲ್ಲೇ ಬನ್ನಿ ಮನೋಬುದ್ಧಿ ವ್ಯಾಪಾರ ಚೇಷ್ಟೆಯಲ್ಲಿ ಇವುಗಳು ಆತ್ಮನು ಅಕರ್ಮನು ಕ್ರಿಯಾರಹಿತನು ಆತ್ಮನು ಕೇವಲ ನಿರ್ವಿಕಾರನು ಅಂತ ಹೇಳಿ ಕಂಡ್ಕೊಂಡ್ರೆ ಆತ್ಮ ಸ್ವಲ್ಪ ಕಂಡ್ಕೊಂಡವನಿಗೆ ಆ ಜ್ಞಾನವಾಗೋದು ಅದರಿಂದ ಕೃತಾರ್ಥನಾಗ್ತಾನೆ ಲೋಕದಲ್ಲಿ ಏನೂ ಮಾಡ್ತಿಲ್ಲ ಸುಮ್ಮನೆ ಕೂತಿದ್ದಾನೆ ಅಂತ ಹೇಳಿ ದೇಹ ಮನೋಬುದ್ಧಿ ವ್ಯಾಪಾರವನ್ನ ನಿಲ್ಲಿಸಿದ್ರೆ ಮೂರ್ತಿ ನಿಲ್ಸೋಕ್ಕಾಗಲ್ಲ ದೇಹ ವ್ಯಾಪಾರ ನಿಲ್ಸ್ತಾನೆ ಅಷ್ಟೇ ಹೊರತು ಇಂದ್ರಿಯ ವ್ಯಾಪಾರ ನಿಲ್ಸ್ಬೋದು ಮನೋವ್ಯಾಪಾರ ನಿಲ್ಸೋಕ್ ಆಗೋದೇ ಇಲ್ಲ ಅದು ಕ್ರಿಯೆಯೇ ಅದು ಚೇಷ್ಟೆಯೇ ಎಂಬುದಾಗಿ ಯಾರು ತಿಳಿತಾನೋ
ಅವನು ಮನುಷ್ಯರಲ್ಲಿ ಬುದ್ಧಿವಂತನು. ಸಹ ಬುದ್ಧಿಮಾನ್ ಮನುಷ್ಯರ ಪೈಕಿ ಅವನೇ ಬುದ್ಧಿವಂತ ಮತ್ತು ಅವನೇ ಯುಕ್ತ. ಯುಕ್ತ ಅಂದ್ರೆ ಕೂಡಿಕೊಂಡವನು, ಪರಮಾತ್ಮನೇ ಕೂಡಿಕೊಂಡವನು ಅವನೇ. ಯುಕ್ತ ಅಂದ್ರೆ ಯೋಗಿ ಅಂತ ಅರ್ಥ. ಅವನೇ ನಿಜವಾದ ಯೋಗಿ, ಅವನೇ ಕೃತ್ಸ ಕರ್ಮಕರ್ತ. ಸಮಸ್ತ ಕರ್ಮವನ್ನು ಮಾಡಿದವನು ಅಂದ್ರೆ ಕೃತಕೃತ್ಯ. ಎಲ್ಲಾ ಕರ್ಮವನ್ನು ಮಾಡಿದವನು. ಎಲ್ಲಾ ಕರ್ಮವನ್ನು ಮಾಡಿದ್ದರಿಂದ ಏನು ಫಲ ಪ್ರಯೋಜನ ಆಗ್ಬೇಕು ಅದನ್ನ ಪಡ್ಕೊಂಡವನು ಅಂತ. ಎಲ್ಲ ಅಗ್ನಿಹೋತ್ರ ಅಶ್ವಮೇಧ ಅಂತ ಕರ್ಮ ಮಾಡಿದ್ರೆ ಯಾವ ಒಂದು ಪುಣ್ಯ ಫಲ, ಉತ್ತಮ ಲೋಕ, ಸುಖ ಅಂತ ಆಗತ್ತೆ. ಆ ಎಲ್ಲಾ ಸುಖವನ್ನು ಅಡಗಿಸಿಕೊಂಡವರು ಅಂತ ಅರ್ಥ. ಕರ್ಮಣಿ ಕ್ರಿಯತೆ ಇತಿ ಕರ್ಮ ವ್ಯಾಪಾರ ಮಾತ್ರ. ತಸ್ಮಿನ್ ಕರ್ಮಣಿ ಅಕರ್ಮ ಕರ್ಮಾಭಾವಂ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಾಭಾವೇ. ಅರ್ಥ ಮಾಡೋದು. ಕರ್ತೃತಂತ್ರತ್ವ ಪ್ರವೃತ್ತಿ ನಿವೃತ್ತಿಯೋ. ಕರ್ಮಣಿ ಅಂದ್ರೆ ಕ್ರಿಯತೆ ಇತಿ ಕರ್ಮ. ವ್ಯಾಪಾರ ಮಾತ್ರ, ಚೇಷ್ಟಾ ಮಾತ್ರವನ್ನೇ ಕರ್ಮ ಅನ್ನೋದು. ಚೇಷ್ಟ ಒಂದು ಆಕ್ಷನ್ ಅದೇ ಕರ್ಮ. ಆ ಕರ್ಮದಲ್ಲಿ ಅಲ್ಲಿ ವ್ಯಾಪಾರ ಮಾತ್ರ ಅಂದ್ರೆ ಕಣ್ಣು ಮಿಟಕ್ಸೋದು, ಕದೆ ರಪ್ಪೆ ಪಡಿಸೋದು, ನಾವು ಯಾವ ಚೇಷ್ಟೆಯಲ್ಲೂ ನಾನು ಅದಕ್ಕೆ ಸಂಬಂಧ ಪಟ್ಕೊಂಡಿಲ್ಲ, ನಾನು ಎಲ್ಲಕ್ಕೂ ಸಾಕ್ಷಿಯಾಗಿರೋನು, ನಾನು ಚಿನ್ಮಾತ್ಮನು ಎಂಬುದಾಗಿ ಕಂಡ್ಕೊಳ್ಳೋದು. ಆ ಕರ್ಮದಲ್ಲಿ, ವ್ಯಾಪಾರದಲ್ಲಿ ಅಕರ್ಮವನ್ನು, ಕರ್ಮಾಭಾವ ಅಂದ್ರೆ ಕರ್ಮರಹಿತವಾದ ಆತ್ಮಗರ್ಥ ನೋಡಿ. ಅದು ಕರ್ಮವಲ್ಲ ಅಂತ ತಿಳ್ಕೊಳ್ಳೋದಲ್ಲ. ಕರ್ಮದಲ್ಲಿ ಕ್ರಿಯೆಯನ್ನ ಕರ್ಮವಲ್ಲ ಅಂತ ತಿಳ್ಕೊಳ್ಳೋದಲ್ಲ. ಕ್ರಿಯಾ ರೂಪವಾಗಿರುವ ಆ ವ್ಯಾಪಾರದಲ್ಲೆಲ್ಲ ಆತ್ಮನಲ್ಲಿ ಕ್ರಿಯೆ ಇಲ್ಲ ಅಂತ ಕಂಡ್ಕೊಳ್ಳೋದು ಅಂತ ಅರ್ಥ. ಏನು ಅರ್ಥ ತಪ್ಪಡಿಸಬಾರದು ಅಂದ್ರೆ, ಕರ್ಮದಲ್ಲಿ ಕರ್ಮಾಭಾವ ಕಂಡ್ಕೊಳ್ಳೋದು ಅಂದ್ರೆ ಆ ಕರ್ಮ ನಡೆದ್ರೆ ಅದು ಕರ್ಮವಲ್ಲ ಅಂತ ತಿಳ್ಕೊಳ್ಳೋದು ಮಾಡ್ಕೊಂಡಿದ್ದಾರೆ. ಇವ ಆ ಹಾವಲ್ಲ ಅಂತ ತಿಳ್ಕೊ ಹಾಗೇನೆ ಕ್ರಿಯೆಯನ್ನೇ ಕ್ರಿಯೆ ಅಲ್ಲ ಅಂತ ತಿಳ್ಕೊಳ್ಳೋದಲ್ಲ ಹೇಳ್ತಿರೋದು. ಕರ್ತೃ ಆತ್ಮನು ಕರ್ತೃವಲ್ಲ, ಆತ್ಮನಲ್ಲಿ ಕ್ರಿಯೆ ಇಲ್ಲ ಅಂತ ತಿಳ್ಕೋದು ಇಲ್ಲ. ಆತ್ಮನ ಅರಿವನ್ನು ಹೇಳ್ತಿರೋದೇ ಹೊರತು ಕ್ರಿಯೆಯಲ್ಲಿ ಕ್ರಿಯೆ ಇಲ್ಲದೆ ಇರೋದನ್ನ ಯಾರು ಕಾಣ್ಕೊಳ್ತಾವ ಅಂದ್ರೆ, ಕ್ರಿಯೆ ನಡೀತಾ ಇದ್ದು ಅದು ಕ್ರಿಯೆ ಇಲ್ಲ ಅಂತ ತಿಳ್ಕೊಳ್ಳೋದು ಮಿಥ್ಯಾಜ್ಞಾನ ಆಗುತ್ತೆ. ಕ್ರಿಯೆಯು ದೇಹೇಂದ್ರಿಯ ಮಧ್ಯೆ ತೋರುತ್ತಿದ್ದರೂ ಇದು ಆತ್ಮ ಸಂಬಂಧಪಟ್ಟಿಲ್ಲ, ಆತ್ಮ ಕ್ರಿಯೆ ಮಾಡ್ತಿಲ್ಲ, ಆತ್ಮ ಕ್ರಿಯಾವಂತನಲ್ಲ ಅಂತ ಕಂಡ್ಕೊಳ್ತಾನ ಅಂತ. ಇದು ಆತ್ಮನ ಅರಿಯುವ ಪ್ರಕಾರವೇ ಹೊರತಿದ್ವು. ಇದಲ್ಲ, ಮಿಥ್ಯಾಜ್ಞಾನ ಅಲ್ಲ. ಕ್ರಿಯೆಯನ್ನ ಕ್ರಿಯೆ ಅಲ್ಲ ಅಂತ ತಿಳ್ಕೊಂಡು ತಪ್ಪಲಿಗೆ ಆಗ್ಬಿಡತ್ತೆ. ಹಗ್ಗವನ್ನು ಹಾವು ತಿಳ್ಕೊಂಡು ಹೇಗೆ ತಪ್ಪಲಿಗೆಯೋ, ಕ್ರಿಯೆಯನ್ನ ಕರ್ಮದಲ್ಲಿ ಅಕರ್ಮನ ಕಂಡ್ಕೊಳ್ಳೋದು ಅಂದ್ರೆ ಕರ್ಮ ನಡೀತಾ ಇದೆ, ಇದು ಅಕರ್ಮ ಇದು ಅಂತ ತಿಳ್ಕೊಂಡು ತಪ್ಪಲಿಗೆ ಆಗ್ಬಿಡತ್ತೆ. ಆಗಲ್ಲ, ಹೇಳ್ತಿಲ್ಲ. ಕರ್ಮಗಳು ದೇಹೇಂದ್ರಿಯ ನಡೀತಿದ್ರು ತಾನು ಕ್ರಿಯಾವಂತನಲ್ಲ, ಕ್ರಿಯಾರೂಪನಲ್ಲ, ನನ್ನ ತನಗೆ ಕ್ರಿಯೆ ಇಲ್ಲ ಅಂತ ಆತ್ಮನ್ ಕಂಡ್ಕೊಳ್ಳೋದು ಹೇಳ್ತಿರೋದೇ ಹೊರತು ಕ್ರಿಯೆ ಅಲ್ಲ ಅಂತ ಹೇಳ್ತಾ ಇಲ್ಲ. ಭಾಷೆ ಕರ್ಮದಲ್ಲಿ ಅಕರ್ಮವನ್ನು ಯಾರು ಕಾಣುತ್ತಾನೋ ಅಂತ ಲಿಟ್ರೇಚರ್ ಮೀನಿಂಗ್ ತಗೊಂಡ್ರೆ, ಅಕ್ಷರ ತಗೊಂಡ್ರೆ ಕರ್ಮದಲ್ಲಿ, ಕರ್ಮ ವ್ಯಾಪಾರದಲ್ಲಿ ಇದು ಅಕರ್ಮ ಎಂಬ ತಿಳಿತಾನು ಅಂತಂದ್ರೆ ಅದು ತಿಳಿಯೋಕ್ಕೂ ಆಗಲ್ಲ, ಆ ತಿಳಿಯೋ ಸಮ್ಯಜ್ಞಾನವೂ ಆಗಲ್ಲ. ತಂದೆ ವಿಚಾರ. ತಾನೇ ಸುಮ್ಮನೆ ಇದ್ದಾಗ, ತಾನು ಸುಮ್ಮನೆ ಇದ್ದಾಗಲೂ ದೇಹೇಂದ್ರಿಯರು ಸುಮ್ಮನೆ ಇದ್ರು, ದೇಹೇಂದ್ರಿಯ ಮನ ಸುಮ್ಮನೆ ಇದ್ದಾಗಲೂ ಈ ಸುಮ್ಮನೆ ಇರೋದಲ್ಲ, ಇದು ಕ್ರಿಯಾ ರೂಪವೇ. ಯಾಕೆಂದ್ರೆ ಇದರಲ್ಲಿ ತತ್ವಜ್ಞಾನ ಆಗೋವರೆಗೂ ಇದು ಚೇಷ್ಟೆ ಇದ್ದೇ ಇರುತ್ತೆ, ಮನಸ್ಸಿನಲ್ಲಿ ಯೋಚನೆ ಇದ್ದೇ ಇರುತ್ತೆ. ಮನಸ್ಸಿನಲ್ಲೂ ಏನು ಯೋಚನೆ ಇದ್ದೇ ಇರೋಕ್ಕಾಗೋದಿಲ್ಲ ಅಜ್ಞನಿಗೆ. ಅಜ್ಞನಾದವನಿಗೆ ಮನಸ್ಸು ಒಂದಲ್ಲ ಯೋಚನೆ ಮಾಡಿಯೇ ಮಾಡುತ್ತೆ. ಅದು ಆತ್ಮಜ್ಞಾನವಾದ ಮೇಲೆ ಆ ಮನಸ್ಸು ಬಾಧಿತವಾಗುತ್ತೆ. ಹಗ್ಗ ಗೊತ್ತಾದ್ಮೇಲೆ ಹಾವು ಬಾಧಿತವಾಗುತ್ತೋ ಸುಳ್ಳಾಗುತ್ತೋ, ಆತ್ಮನು ಗೊತ್ತಾಗುತ್ತಲೇ ಆ ಕ್ರಿಯೆ ಎಲ್ಲ, ಕರ್ತೃತ್ವ ಎಲ್ಲ ಸಂಸಾರ ಹೋಗ್ಬಿಡುತ್ತೆ. ಹಾಗೆ ಆತ್ಮ ಸ್ವರೂಪವನ್ನು ಕಂಡ್ಕೊಳ್ಳೋ ಪ್ರಕಾರ ಹೇಳ್ತಾ ಇರೋ ವಾಕ್ಯವೇ ಹೊರತು ಇದು ಕರ್ಮದಲ್ಲಿ ಅಕರ್ಮವನ್ನು ಕಾಣ್ಕೊಳ್ಳೋದ್ರೆ ಕರ್ಮ ನಡೀತಾ ಇದ್ವು, ಅದು ಕರ್ಮವಲ್ಲ, ಅದು ಕ್ರಿಯೆ ಅಲ್ಲ ಅಂತ ಹಾಗೆ ಹೇಳ್ತಾ ಇಲ್ಲ. ಅದು ಮುಂದೆ ತಗೊಂಡಿದ್ದಾರೆ ಭಾಷೆಕಾರರು. ಅದು ಭಾಷೆಗೆ ಚರ್ಚೆ. ಇವರು ಪ್ರಪಂಚ ವೃತ್ತಿಕಾರರು ಹಾಗೆ ಅರ್ಥ ಮಾಡಿದ್ದಾರೆ. ಫಲವಿಲ್ಲವಾದ್ದರಿಂದ ಅವ್ರು ನಿತ್ಯ ಕರ್ಮ ತಗೊಂಡಿದ್ದಾರೆ. ನಿತ್ಯ ಕರ್ಮ ಫಲವಿಲ್ಲವಾದ್ದರಿಂದ ನಿತ್ಯ ಕರ್ಮವನ್ನು ಅಕರ್ಮ ಅಂತ ತಿಳ್ಕೋಬೇಕು. ಹಾಗೆ ನಿತ್ಯ ಕರ್ಮ ಮಾಡದೇ ಇರೋದು ಅನ್ನೋದಿದೆಯಲ್ಲ, ಅದು ದೋಷ ಬರುತ್ತದೆ. ಆದ್ರಿಂದ ಅದನ್ನ ಕರ್ಮ ಅಂತ ತಿಳ್ಕೋಬೇಕು. ಆ ರೀತಿ ಅರ್ಥ ಮಾಡ್ತಾರೆ. ಅದು ಬೇರೆ, ನಾನು ಹೇಳಿದ್ರು ಅದಲ್ಲ. ಈ ಕರ್ಮಯೋಗವನ್ನೇ ಹೀಗೆ ಮಾಡಿಫೈ ಮಾಡ್ತಾರೆ. ಈಶ್ವರ ಮಾಡಿಸ್ತಾರೆ. ಆ ರೀತಿ ಭಾವನೆ ಮಾಡೋದ್ರಿಂದ ಕರ್ಮ ಅಕರ್ಮ ಆಗುತ್ತೆ ಅಂತ. ಅದು ಕರ್ಮಯೋಗದ ಅಭಿಪ್ರಾಯ ಹಾಗೆ.
ಕರ್ಮಯೋಗಿಗಳು ಈಶ್ವರನೇ ಮಾಡಿಸ್ತಾ ಇದ್ದಾನೆ ಅನ್ನುವಂತ ಭಾವನೆ ಮಾಡ್ಕೊಳ್ಳಿ. ಅದೇ ಈ ಶ್ಲೋಕದ ಅರ್ಥ. ಕರ್ತೃತ್ವ ಬುದ್ಧಿಯನ್ನು ಸೇರಿಸ್ಕೊಂಡು ಹೊರಮೇಲೆ ಈ ಕರ್ಮಯೋಗದಲ್ಲಿ ತಾನು ಈಶ್ವರ ದಾಸ, ಈಶ್ವರನ ಭೃತ್ಯ ಅವರಿಗೆ ಮಾಡ್ಕೊಂಡಿದ್ದಾನೆ. ಬಹಳ ಸೂಕ್ಷ್ಮ ಶ್ಲೋಕದ ಅರ್ಥ. ಕರ್ಮದಲ್ಲಿ ಅಕರ್ಮವನ್ನು ಯಾರು ಕಾಡುತ್ತಾನೋ ಅಂದ್ರೆ ಲಕ್ಷ್ಮೀ ಆತ್ಮ ಎರಡು ಭಾಗ ಮಾಡ್ಕೊಂಡು ಅನಾತ್ಮದಲ್ಲಿ ಕರ್ಮ ಆಗ್ಲಿ ಆಗದೆ ಇರ್ಲಿ, ಆತ್ಮಕ್ಕೆ ಅದು ಸಂಬಂಧಪಟ್ಟಿಲ್ಲ. ಅನಾತ್ಮದಲ್ಲಿ ಕರ್ಮ ಆಗ್ಲಿ ಆಗದೆ ಇರ್ಲಿ, ಅದ್ ಯಾವಾಗ್ಲೂ ಕರ್ಮ ಮಾಡ್ತಾ ಇರೋದೇ ಕ್ರಿಯಾರೂಪನೇ ಅನ್ನೋದನ್ನ ಹೇಳ್ತಾ ಇದಾರೆ ಅಷ್ಟೇ ಅಲ್ವಾ? ಅನಾತ್ಮ ಸ್ವಭಾವವೇ ಬದಲಾವಣೆ ಆಗೋದು. ಅನಾತ್ಮ ಸ್ವಭಾವದ ಕ್ರಿಯೆ ಇದ್ದೇ ಇದೆ. ಅನಾತ್ಮವಲ್ಲ ಪ್ರಾಣ ವಿಕಾರವಾದ್ರಿಂದ ಅದು ಒಂದು ವ್ಯವಹಾರ ದೃಷ್ಟಿಯಲ್ಲಿ. ಪರಮಾತ್ಮದಲ್ಲಿ ಅನಾತ್ಮ ಅನ್ನೋದು ಇಲ್ವೇ ಇಲ್ಲ. ಅದು ತತ್ವ ದೃಷ್ಟಿಯಿಂದ ಆಯ್ತು. ವ್ಯವಹಾರ ದೃಷ್ಟಿಯಿಂದ ಅನಾತ್ಮ ಅಂತ ಒಪ್ಪಿದ್ರೆ ಅದು ಸುಮ್ಮನೆ ಇರೋದೇ ಇಲ್ಲ. ಅದು ಚೇಂಜ್ ಆಗ್ತಾನೆ ಅಂತ ಕ್ರಿಯೆ ಇದ್ದೇ ಇರ್ತದೆ. ಅದು ಬದಲಾವಣೆ ಆಗ್ತಾನೇ ಇರತ್ತೆ. ಅನಾತ್ಮ ಅನ್ನೋದೇ ಇಲ್ಲ, ಸ್ವಪ್ನದಂತೆ ತೋರಿಕೆ ಕಲ್ಪನೆ ಅಂದ್ಕೊಂಡವನಿಗೆ ಅದು ಆ ಪ್ರಶ್ನೆ ಬರುತ್ತೆ. ಅದು ಬರೋದಿಲ್ಲ. ಪರಮಾತ್ಮ ಒಂದೇ ಆಗುತ್ತಲ್ಲ, ಅದ್ವೈತ ಆಗುತ್ತೆ. ಹೌದು, ಅವನು ಆತ್ಮನು ಕ್ರಿಯಾರಹಿತನು, ಕ್ರಿಯಾ ಸಂಬಂಧ ರಹಿತನು ಎಂಬುದಾಗಿ ತಿಳ್ಕೊಂಡ್ರೆ ಅವನು ಮನುಷ್ಯರಲ್ಲಿ ಬುದ್ಧಿವಂತ, ಅವನು ಯುಕ್ತನು, ಯೋಗಿ, ಪರಮಾತ್ಮನ ಕೂಡಿಕೊಂಡವನು, ಅವನು ಎಲ್ಲಾ ಕರ್ಮವನ್ನು ಮಾಡಿದವನು. ಇದು ತುಂಬಾ ದೊಡ್ಡ ಚರ್ಚೆ ಮಾಡ್ತಾರೆ ಭಾಷೆಗಳು ಈ ಶ್ಲೋಕಕ್ಕೆ. ಕರ್ಮಣಿ ಕ್ರಿಯತೆ ಇತಿ ಕರ್ಮ ವ್ಯಾಪಾರ ಮಾತ್ರ, ತಸ್ಮಿನ್ ಕರ್ಮಣಿ ಅಕರ್ಮ ಕರ್ಮಾಭಾವಂ ವ್ಯಪಶ್ಯೇತ್. ಅಕರ್ಮಣಿ ಚ ಕರ್ಮಾಭಾವೇ. ಆಯ್ತಾ? ಅದೇ ಕರ್ತೃತಂತ್ರ ಪ್ರವೃತ್ತಿ ಹೋದಾಗ ಮರ್ತಿದ್ದೀನಿ. ಕರ್ಮದಲ್ಲಿ ಕ್ರಿಯತೆ ಇತಿ ಕರ್ಮ. ಕೆಲವು ಕಡೆ ಭಾಷಿಕಾರರು ಕರ್ಮಣೈವಿ ಸಂಸಿದ್ಧಿ, ಕರ್ಮಣ ಅಂದ್ರೆ ಅಗ್ನಿಹೋತ್ರಾದಿನ ಕೆಲಸ ಮಾಡ್ತಾರೆ. ಕರ್ಮ ಶಬ್ದಕ್ಕೆ ಸಾಮಾನ್ಯವಾಗಿ ವೈದಿಕ ಕರ್ಮ ಅಂತ ಅಂದ್ರೆ ಅಗ್ನಿಹೋತ್ರಾದಿಗಳೇ. ಈ ಕಾಂಟೆಕ್ಸ್ಟ್ ಅಲ್ಲಿ ಕರ್ಮ ಅಂದ್ರೆ ಚೇಷ್ಟಾ ಮಾತ್ರವನ್ನೇ ಕರ್ಮ ಅಂತ ಇದ್ದಾರೆ. ಕ್ರಿಯತೆ ಐತಿ ಕರ್ಮ, ಮಾಡಲ್ಪಡುತ್ತದೆ ಅನ್ನೋದು ಯಾವ್ದು ಮಾಡಲ್ಪಡುತ್ತದೆಯೋ ಅದಷ್ಟು ಕರ್ಮ. ಆಕ್ಷನ್ ಅಷ್ಟನ್ನು ಎಲ್ಲ ಚೇಷ್ಟೆಯೋ, ಲೌಕಿಕ ವೈದಿಕ ಎಲ್ಲ ಸ್ವಾಭಾವಿಕ, ಮೂರ್ತ ಚೇಷ್ಟೆ. ಉಸಿರಾಟ, ಕಣ್ಬಿಟ್ಟಿಸೋದು, ನಾಡಿ ಬಡ್ತ ಸ್ವಾಭಾವಿಕ. ಲೌಕಿಕ ಕರ್ಮ ಸಹಜ ಇಲ್ಲ, ವೈದಿಕ ಕರ್ಮ ಶಾಸ್ತ್ರೋಕ್ತ ಕರ್ಮ, ಎಲ್ಲವೂ ಕರ್ಮವೇ. ಆ ಕರ್ಮದಲ್ಲಿ ಈ ವ್ಯಾಪಾರ ಮಾತ್ರ ತಗೊಂಡು ಆ ಕರ್ಮದಲ್ಲಿ ಅಕರ್ಮವನ್ನ ಅಂದ್ರೆ ಆತ್ಮನಲ್ಲಿ ಕ್ರಿಯೆ ಇಲ್ಲ. ಆತ್ಮನು ಕ್ರಿಯಾವಂತನಲ್ಲ, ಕ್ರಿಯಾ ಸಾಕ್ಷಿ. ಕ್ರಿಯಾ ಆಗ್ತಾ ಇದೆ ಗೊತ್ತು ಮಾಡ್ಕೊಳ್ಳೋನು, ಬೆಳಗುವವನು. ಅದಕ್ಕೆ ತಡಿಕೆ ಅಂತಿದ್ದಾನೆ. ತಡಿಕೆ ಅಂದ್ರೆ ಹೇಗೆ ಸಿನಿಮಾ ಸ್ಕ್ರೀನ್ ಹೇಗಿರುತ್ತೋ ಸಿನಿಮಾ ಇದಕ್ಕೆ ತೋರಿಕೆಗೆ ಆತ್ಮ ಹಾಗೆ ಆಧಾರವಾಗಿದ್ದಾನೆ ಎಲ್ಲ ತೋರಿಕೆಗೂ. ಆ ಕರ್ಮಾಭಾವನ ಕರ್ಮರಹಿತನಾದ ಆತ್ಮನನ್ನ ಯಹ ಪಶ್ಯೇತ್ ಅರ್ಥ. ಕರ್ಮಾಭಾವ ಪಶ್ಯೇತ್, ಕರ್ಮಾಭಾವಂ ಆತ್ಮಾನನ್ನು ಸೇರಿಸ್ಕೋಬೇಕು. ಕರ್ಮರಹಿತನಾದ ಆತ್ಮನು ಯಾರು ಕಂಡುಕೊಳ್ತಾನೋ ಹಾಗೆ ಅಕರ್ಮದಲ್ಲಿ ಅಂದ್ರೆ ಈ ದೇಹೇಂದ್ರಿಯಗಳಲ್ಲೇ ಇರುವ ಚೇಷ್ಟಾ ರಹಿತದಲ್ಲಿ ಇದು ಕೂಡ ಕರ್ಮವೇ, ಇದು ವ್ಯಾಪಾರವೇ, ಇದು ಸುಮ್ಮನೆ ಇರೋದಲ್ಲ, ಸುಮ್ಮನೆ ಇರ್ತಾ ಇಲ್ಲ ಎಂಬುದಾಗಿ ಯಾರು ಕಂಡುತಾನೋ. ಯಾಕೆ ಅಂದ್ರೆ ಈ ಪ್ರವೃತ್ತಿ ನಿವೃತ್ತಿಯನ್ನು ಕರ್ತರಿಗೆ ಅಧೀನ, ಮಾಡುವಾಗಲೂ ಅಧೀನ. ನಾನು ಇದನ್ನ ಮಾಡ್ತೀನಿ, ಇದನ್ನ ಮಾಡಲ್ಲ ಅನ್ನೋದು ಇವನ ಇಚ್ಛೆ. ನಾನು ಅಗ್ನಿಹೋತ್ರಾದಿ ಕರ್ಮಗಳನ್ನೇ ಮಾಡ್ತೀನಿ, ಲೌಕಿಕ ಕರ್ಮ ಮಾಡೋಲ್ಲ. ನಾನು ಲೌಕಿಕವನ್ನೇ ಮಾಡ್ತೀನಿ, ಅಗ್ನಿಹೋತ್ರಾದಿ ಮಾಡಲ್ಲ. ಉಂಟು ಅವನ ಆಸು. ಆದ್ರೆ ಇದನ್ನ ಬಿಡೋದು, ಇದನ್ನ ಮಾಡೋದು, ಇದನ್ನ ಬಿಡೋದು, ಇದನ್ನ ಮಾಡೋದು ಇವನ ಇಚ್ಛೆ. ಆದ್ರಿಂದ ಇದು ಎರಡೂ ಇದೆಯಲ್ಲ, ಈ ಕ್ರಿಯೆಯನ್ನು ಮಾಡುದು ಮಾಡದೇ ಇರೋದು, ಮಾಡದೇ ಇರೋದು ಅನಾತ್ಮಕ್ಕೆ ಸೇರಿದ್ದು. ಅಕ್ರಮದಲ್ಲಿ ಲೌಕಿಕವಾದ ಕೆಲಸ ಮಾಡದೇ ಇರೋದು ಮೊದಲೇ ಇದೆ. ಅಲ್ಲೂ ಕರ್ತೃತ್ವ ಇದೆ. ಹೆಂಗ್ ಹೇಳ್ತಾರೆ, ಅದು ಕರ್ತೃತಂತ್ರವಾಗಿ ಮಾಡೋದ್ರಿಂದ ನಾನು ಮಾಡಲ್ಲ ಅನ್ನೋದು ಒಂದು ಅಭಿಮಾನವೇ ಅಂತ ಹೇಳ್ತಾರೆ. ನಾನು ಮಾಡಲ್ಲ, ಸಂಜಾವನೆ ಮಾಡಲ್ಲ, ಅದೇ ಪೂಜೆ ಮಾಡಲ್ಲ, ಯಜ್ಞ ಮಾಡಲ್ಲ, ಅದು ಕರ್ತೃತ್ವವೇ. ಅದೇ ಲೌಕಿಕವಾಗಿ ಏನು ಇದನ್ನ ಮಾಡಲ್ಲ, ನನ್ನ ಸ್ಪೀಡ್ ಆಡೋದಿಲ್ಲ, ಸಿನಿಮಾ ಹೋಗಲ್ಲ, ಅದು ಕರ್ತೃತ್ವವೇ. ಕರ್ತೃತ್ವವಿಲ್ಲದೇನೆ ಏನನ್ನೂ ಮಾಡ್ತೀನಿ ಏನನ್ನೂ ಮಾಡಲ್ಲ ಅನ್ನೋಕೆ ಆಗೋದಿಲ್ಲ. ಮಾಡಲ್ಲ ಅನ್ನೋದು ಕರ್ತೃತ್ವ ಬೇಕು, ಮಾಡ್ತೀನಿ ಅನ್ನೋಕ್ಕೂ ಕರ್ತೃತ್ವ ಬೇಕು. ಹಾಗೆ ಪ್ರವೃತ್ತಿ ನಿವೃತ್ತಿಗಳು ಎರಡು ಕರ್ತೃವಿಗೆ ಅಧೀನವಾಗಿದೆ ಎಂದು, ಮಾಡುವಾತನಿಗೆ ಅಧೀನವಾಗಿದೆ. ಆದ್ರಿಂದ ಆ ಎರಡನ್ನೂ ಅನಾತ್ಮ ಅಂತ ತಿಳ್ಕೊಂಡು ಎರಡಕ್ಕೂ ಆತ್ಮನಿಗೆ ಸಂಬಂಧಪಟ್ಕೊಂಡಿಲ್ಲ. ಆತ್ಮನು ಕರ್ತೃತ್ವವನ್ನು ಮೀರಿದವನು, ಕರ್ತೃತ್ವ ರಹಿತನು ಎಂಬುದಾಗಿ ಕಂಡುಕೊಳ್ತಾನೋ ಅರ್ಥ. ಏನು ವಸ್ತು ಅಪ್ರಾಪ್ಯೈವ ಹಿ ಸರ್ವ ಏವ ಕ್ರಿಯಾಕಾರಕಾದಿ ವ್ಯವಹಾರ ಅವಿದ್ಯಾ ಭೂಮಾವೇವ ಕರ್ಮ ಯಃ ಪಶ್ಯತಿ. ವಸ್ತುವನ್ನು ಮುಟ್ಟದೆ ಅಂತಿದೆ.
ವಸ್ತು ಅಪ್ರಾಪ್ಯ ಸರ್ವೈವ ಕ್ರಿಯಾಕಾರಕ ಎಲ್ಲಾ ಒಂದು ಕ್ರಿಯೆ ಅಂದ್ರೆ ಚೇಷ್ಟೆ, ಕಾರಕ ಚೇಷ್ಟೆ ಬೇಕಾದ ಸಾಧನ, ಮತ್ತೆ ಫಲ ಎಲ್ಲವೂ ವಸ್ತುವನ್ನು ಮುಟ್ಟದೆ ಅಂತಂದ್ರು ಭಾಷೆಗಾರರು. ವಸ್ತುವನ್ನು ಮುಟ್ಟದೆ ಎರಡು ಅರ್ಥ ಮಾಡ್ಬೋದು. ಪರಮಾರ್ಥವನ್ನು ಮುಟ್ಟಿಲ್ಲ ಅಂತ ಹೇಳ್ಬೋದು. ನಾವು ಲೋಕದ ವಸ್ತು ಅಂದಿಲ್ಲ, ಅದಕ್ಕೂ ಸಂಬಂಧಪಟ್ಟಿಲ್ಲ ಕ್ರಿಯೆ. ಕ್ರಿಯೆ ಅನ್ನೋದು ಭಾವನೆ, ಇದಕ್ಕೆ ಅಂಶಕ್ಕೆ ಸೇರಿದ್ದೇ ಹೊರತು ಕ್ರಿಯೆ ಅನ್ನೋದು ವಸ್ತು ಸ್ವಭಾವ ಅಲ್ಲ. ಇದು ಕ್ರಿಯೆ ಅಲ್ಲ. ನೀವು ಇದಕ್ಕೆ ಕ್ರಿಯೆ ಜೋಡಿಸ್ತೀರಾ, ಇದು ಕೊಡೋದು ಕ್ರಿಯೆ ಕರ್ಮ ಮಾಡ್ತೀರಾ, ಅಥವಾ ಇದೇನೋ ಇನ್ನೊಂದಕ್ಕೆ ಏನೋ ಇಟ್ಟರೆ ಅಧಿಕರಣವಾಗುತ್ತೆ, ಕಾರಕವಾಗುತ್ತೆ. ವಸ್ತುವನ್ನು ಮುಟ್ಟಿಯೇ ಇರಲ್ಲ ಕ್ರಿಯೆ. ಕ್ರಿಯಾ ವಸ್ತು ಸ್ವಭಾವ ಕ್ರಿಯಾರಹಿತ. ಅದೇ ವಸ್ತು ಅನ್ನೋದು ಯಾವ ವಸ್ತು ಇಲ್ಲಿ ಮುಖ್ಯ ಅರ್ಥದಲ್ಲಿ ಆತ್ಮನೇ ವಸ್ತು. ಆತ್ಮ ನಿಮ್ಮ ವಸ್ತುವನ್ನು ಮುಟ್ಟಿಲ್ಲ ಅನ್ನೋದು ಭಾಷೆಕಾರ ಹೃದಯ. ಆದ್ರೆ ನಿಜವಾಗಿ ಹೇಳೋದು ಇನ್ನೂ ಸುಖ ನೋಡಿದ್ರೆ ಯಾವ ವಸ್ತುವನ್ನು ಕ್ರಿಯೆ ಮುಟ್ಟಿಲ್ಲ. ಕ್ರಿಯೆ ಅನ್ನೋದು ಕಲ್ಪನೆ, ಗೊತ್ತಾ? ಕ್ರಿಯೆ ಅನ್ನೋದು ಇದೆಯಲ್ಲ, ಅದು ಒಂದು ಇಮೇಜಿನ್ ಹೊರತು, ಒಂದು ಕಾನ್ಸೆಪ್ಟ್ ಹೊರತು ಕ್ರಿಯೆ ಅನ್ನೋದು ಒಂದು ವಸ್ತು ಅಲ್ಲ. ಕ್ರಿಯಾ ಸ್ವರೂಪ ತಗೊಂಡ್ರೆ ಕ್ರಿಯೆ ಎಲ್ಲಿದೆ ನಿಮ್ಗೆ ಸಿಗೋಲ್ಲ. ಹುಡ್ಕಕ್ ಹೋದ್ರೆ ಕ್ರಿಯೆ ಕಣ್ಣು ಕಾಣಲ್ಲ. ಕ್ರಿಯೆ ಅನ್ನೋದನ್ನ ನಾವು ಇವಾಗ ಫ್ಯಾನ್ ತಿರುಗ್ತಾ ಇದೆ ಅಂದ್ರೆ ಫ್ಯಾನ್ ಈ ರಕ್ಕೆ ಆ ರಕ್ಕೆ ಅಲ್ಲಿರೋದನ್ನ ನಾವು ಈಗ ಬಂದ್ ಇಲ್ಲಿ ಬಂದ್ರೆ ಜೇಷದಿಂದ ಮಾಡಿ ಕ್ರಿಯೆ ಅಂತ ಅಂತೀವಿ ನಾವು. ಕ್ರಿಯೆ ಅನ್ನೋದು ಆರೋಪ. ಕ್ರಿಯೆ ಅನ್ನೋದು ವಸ್ತುವನ್ನು ಮುಟ್ಟಿಲ್ಲ ಅನ್ನುವಾಗ ಭಾಷಿಕಾರ ಹೃದಯದಂತೆಯೇ ಆ ಪರಮಾರ್ಥ ವಸ್ತುವನ್ನು ಮುಟ್ಟಿಲ್ಲ ಅಂತ ಅರ್ಥ ಮಾಡಿದ್ದಾರೆ. ಇನ್ನೂ ಒಳಹೊಕ್ಕು ನೋಡಿದ್ರೆ ಯಾವ ವಸ್ತುವನ್ನು ಕ್ರಿಯೆ ಮುಟ್ಟಿಲ್ಲ. ವಸ್ತುವಿಗೂ ಕ್ರಿಯೆಗೂ ಸಂಬಂಧವೇ ಇಲ್ಲ. ಕ್ರಿಯೆ ಅನ್ನೋದು ಕರ್ತೃವಿನಲ್ಲಿ ಇರ್ತಕ್ಕಂತಹ ಒಂದು ಕಾನ್ಸೆಪ್ಟೇ ಹೊರತು, ಭಾವನೆ ಹೊರತು ವಸ್ತುವಿನಲ್ಲಿ ಕ್ರಿಯೆ ಇಲ್ಲವೇ ಇಲ್ಲ. ನೀನು ಉಜ್ಜಿದ್ರು, ಒಂದ್ ಮರ ಉಜ್ಜಿದಿ ಅಂದ್ಕೊಳ್ಳಿ, ಆ ಉಜ್ಜಿದಾಗ ಒಂದಷ್ಟು ಪುಡಿ ಹೊರಗೆ ಬಂತು ಅಂತಲ್ಲ, ಕ್ರಿಯೆ ಆಯ್ತಲ್ಲ. ಅಲ್ಲಿದ್ದಾಗ ಅವಯವ ಕೂಡ್ಕೊಂಡಿತ್ತು, ಅವಯವ ಬಿಟ್ಕೊಂಡು ನಿನ್ನ ಕಾನ್ಸೆಪ್ಟ್. ಅದ್ರ ಕಡೆಯಿಂದ ಕೂಡ್ಕೊಳ್ಳೋದು ಬಿಟ್ಕೊಳ್ಳೋದು ಅದಕ್ಕೆ ವಿಶೇಷ ಇಲ್ಲವೇ ಇಲ್ಲ. ಅವಯವೇ ಅದು ಅದಾಗೇ ಇದೆ, ಅದೇನೂ ಆಗಿಲ್ಲ. ಏನು ಈ ಪುಸ್ತಕ ಇಲ್ಲಿಂದ ಇಲ್ಲಿಗೆ ಇದ್ಬಿಟ್ರೆ ಇದಕ್ಕೆ ಕ್ರಿಯೆ ಆಯ್ತಾನ? ಇಲ್ಲಿದೆ ಪುಸ್ತಕ, ಇಲ್ಲಿಟ್ಟೆ, ಅದು ಕ್ರಿಯೆ ಆಗ್ಬೋದು. ನಾನು ಇಟ್ಟೆ, ನನ್ನ ಕಡೆಯಿಂದ ಕ್ರಿಯೆ. ಪುಸ್ತಕ ಕಡೆಯಿಂದ ಏನ್ ಕ್ರಿಯೆ? ಅದು ಪುಸ್ತಕವೇ. ಪುಸ್ತಕ ಕಡೆಯಿಂದ ಅದೇನು ಕ್ರಿಯೆ ಇಲ್ಲ. ಅದ್ ನಮ್ಮ ಕಡೆಯಿಂದ ಅದು ಕ್ರಿಯೆಯನ್ನು ಆರಂಭ ಮಾಡ್ತೀವಿ. ಹಾಗೆ ವಸ್ತು ಅಪ್ರಾಪ್ಯವನ್ನು ಭಾಷ್ಯಕಾರರು ಯದ್ಯಪಿ ಪರಮಾರ್ಥ ವಸ್ತುವನ್ನು ಮುಟ್ಟಿಲ್ಲ ಕ್ರಿಯೆಯನ್ನು ಆ ಕಾನ್ಸೆಪ್ಟ್ ಇಟ್ಕೊಂಡು ಬರ್ದಿದ್ರು ಕೂಡ, ವ್ಯಾಪಕವಾಗಿ ತಗೊಂಡ್ರೆ ಯಾವ ವಸ್ತುವನ್ನು ಯಾವ ಕ್ರಿಯೆ ಮುಟ್ಟೋದೇ ಇಲ್ಲ. ಕ್ರಿಯೆಗೂ ವಸ್ತುಗೂ ಸಂಬಂಧ ಇದೆ. ಅದೇ ವಸ್ತು ಆಶ್ರಿತವಾಗಿ ಕ್ರಿಯೆ ತೋರುತ್ತೆ. ಅದೇ ಎಫೆಕ್ಟ್ ಅಂತ ಅದು ಕಾನ್ಸೆಪ್ಟ್. ಅದು ನೀವು ಕಣ್ಣು ಕಾಣಕ್ಕೆ ಇವಾಗ ಈ ಕೈ ಹೀಗೆ ಮೂವ್ ಆಗುತ್ತೆ ಹೊರತು, ಕೈ ಕಾಣುತ್ತೆ ಹೊರತು ಅಲ್ಲಿ ಕ್ರಿಯೆ ಕಾಣುತ್ತೇನೋ ಅಂತಿದೆಯಲ್ಲ, ಅಲ್ಲಾಡ್ತಾ ಇದೆ. ಅಲ್ಲಾಡೋದು ಒಂದು ಈ ವಸ್ತು ಬಿಟ್ಟಿದೆಯಾ, ಇದಕ್ಕೆ ಸೇರ್ಕೊಂಡಿದೆಯೋ? ಇದಕ್ಕೆ ಸೇರ್ಕೊಂಡೇ ಇದೆ, ಅಲ್ಲಾಡ್ತಾನೆ ಇರ್ಬೇಕು. ವಸ್ತು ಬಿಟ್ಟಿದ್ರೆ ವಸ್ತು ತೋರೇ ಇಲ್ಲ. ಹೌದು, ವಸ್ತುಕ್ ಸೇರಿದ್ದಾದ್ರೆ ಅದು ಇದಾಗಲ್ಲ, ಸ್ವಭಾವ ಆಗ್ಬಿಡಲ್ಲ. ಕ್ರಿಯೆ ಅನ್ನೋದಿದೆಯಲ್ಲ, ಅದು ಸ್ವಭಾವವೇ ಬಹಳ ಸೂಕ್ಷ್ಮ. ಅದು ಅರ್ಥ ಮಾಡ್ಲಿಕ್ಕೆ ಆಗಲ್ಲ. ಅದು ತುಂಬಾ ಆಳವಾದ ವಿಚಾರ. ಅದು ಅಪ್ರಾಪ್ಯ ವಸ್ತುವನ್ನು ಮುಟ್ಟದೇನೆಯೇ ಸರ್ವ ಏವ ಎಲ್ಲಾ ಕ್ರಿಯಾಕಾರಕ ಅನ್ನುವಂಥ ವ್ಯವಹಾರವೆಲ್ಲವೂ ಕೂಡ ಅವಿದ್ಯಾ ಭೂಮಿಯಲ್ಲಿ, ಅಂದ್ರೆ ತಪ್ಪಿರುವಳಿಕೆ ಅನ್ನುವ ಕ್ಷೇತ್ರದಲ್ಲಿ ಇರ್ತಕ್ಕದ್ದು. ಭೂಮಿಯಿಂದ ಆ ಟಾಪಿಕ್ ಕ್ರಿಯಾಕಾರಕ ಅಷ್ಟು ಅವಿದ್ಯಾ ಕ್ಷೇತ್ರದಲ್ಲಿ ಇರೋದೇ ಹೊರತು ತಪ್ಪಿರುವಳಿಕೆ ಜಾಗದಲ್ಲಿ ಇರ್ತಕ್ಕದ್ದೇ ಹೊರತು ಕ್ರಿಯಾಕಾರಕ ಫಲ ವಸ್ತುವಿನಲ್ಲಿ ಇಲ್ಲವೇ ಇಲ್ಲ. ಇದು ಅವಿದ್ಯಾ ಭೂಮಿಯಿಂದ ಅದೇ ಕರ್ಮವನ್ನ ಯಾವಾತನೋ ಕಾಣುತ್ತಾನೋ ಕರ್ಮಣಿ ಅಕರ್ಮಯ ಪಶ್ಯೇತ ಅವಿದ್ಯಾ ಭೂಮಾವೇವ ಅಂತ ನಿಲ್ಲಿಸ್ಬಿಟ್ರು. ಕರ್ಮಯ ಪಶ್ಯೇತ್ ಅಂದ್ರೆ ಅಲ್ಲಿ ಅವಿದ್ಯಾ ಭೂಮಾವೇವ ಅಲ್ಲಿಗೆ ಈ ಕಾಮ. ಅಲ್ಲಿ ಕರ್ಮ ಯಪ್ಪ ಕರೆಕ್ಟು. ಅದನ್ನು ಕರ್ಮ ಎಂಬುದಾಗಿ ಕಾಣು. ಕರ್ಮಣಿ ಅಕರ್ಮ ಯಪ್ಪಶ್ಯೇ. ಅಕರ್ಮಣಿ ಚ ಕರ್ಮಯ. ಅದಕ್ಕೆ ಅಕರ್ಮಣಿ ಕರ್ಮ ಯಪ್ಪಶ್ಯೇದ ಅರ್ಥ. ಕರ್ಮಣಿ ಅಕರ್ಮ ಯಪ್ಪಶ್ಯ ಆಯ್ತು. ಅಕರ್ಮಣಿ ಚ ಕರ್ಮ ಯಪ್ಪಶ್ಯ. ಅಕರ್ಮಣಿ ಅನ್ನೋ ಎಲ್ಲಿ ತಗೊಂಡ್ರು? ಇಲ್ಲೇ ತಗೊಂಡಿದ್ದಾರೆ. ಅವಶ್ಯ ಅಕರ್ಮಣಿ ಚ ಕರ್ಮಾಭಾವೇ ಕರ್ತೃತ್ವ ತಗೊಂಡ್ರು. ಇಲ್ಲಿ ಅಕರ್ಮಣಿ ತಗೊಂಡಿದ್ದಾರೆ. ಅಕರ್ಮಣಿ ತಗೊಂಡು ತಕ್ಕ ಭಾಷಿಕಾರರು ಅದೇನ್ ಮಾಡ್ಬಿಟ್ರು, ತಕ್ಕಂಗೆ ಜ್ಞಾಪಕ ಆಯ್ತು. ಪ್ರವೃತ್ತಿ ನಿವೃತ್ತಿ ಕರ್ತೃತಂತ್ರ ಅಂತ ಹೇಳ್ಬೇಕು, ಅದನ್ನ ಬರೆದ್ಬಿಟ್ರು ಅಲ್ಲೇ. ಅದು ಬರೆದ್ಬಿಟ್ಟು ಆ ಅಕರ್ಮಣಿ ಓಡಿಸ್ಕೊಂಡಿದ್ದಾರೆ. ಅಲ್ಲಿ ಕರ್ಮ ಯಪ್ಪಶ್ಯ ಇಲ್ಲಿ ತಗೋಬೇಕು ಅದನ್ನ. ಆ ಅಕರ್ಮ ಪುಸ್ತಕ ಇದೆ ಇವರೇ.
ಅಕರ್ಮದಲ್ಲಿ ಚೇಷ್ಟೆ ಇಲ್ಲ ಅನ್ನುವ ಒಂದು ವಿಷಯದಲ್ಲಿ ಚೇಷ್ಟೆ ಉಂಟು ಅಂತ ಯಾರು ಕಾಣ್ತಾನೋ, ದೇಹ ಸುಮ್ಮನೆ ಕೂತಿದೆ ಚೇಷ್ಟೆ ಇಲ್ಲ ಅನ್ಕೊಂಡ್ರೆ ಇಲ್ಲ ಅದು ಚೇಷ್ಟೆಯೇ ಎಂಬುದಾಗಿ ಯಾರು ತಿಳಿಯುತ್ತಾನೋ ಅಂತ ಅರ್ಥ. ಸಹ ಬುದ್ಧಿಮಾನ್ ಮನುಷ್ಯ. ಇದು ಜ್ಞಾನದ ಫಲ. ಇದು ಜ್ಞಾನ ಅಲ್ಲ. ಹೀಗೆ ತಿಳ್ಕೊಂಡವನು ಮನುಷ್ಯರಲ್ಲಿ ಅವನೇ ಬುದ್ಧಿವಂತ. ಬುದ್ಧಿನೇನೋ ಇರೋದನ್ನ ಕಂಡುಕೊಳ್ಳೋದು ಬುದ್ಧಿಯ ಲಕ್ಷಣ. ಏನ್ ಇದೆಯೋ ಸತ್ಯ ಏನೋ ಸತ್ಯವನ್ನು ಕಂಡುಕೊಂಡವನಿಗೆ ಬುದ್ಧಿವಂತ ಅನ್ಬೇಕೇ ಹೊರತು ಗಟ್ಟಿ ಮಾಡಿದವನು ಬುದ್ಧಿವಂತ ಅನ್ಬಾರ್ದು. ಇಡೀ ಪುಸ್ತಕ ಎಲ್ಲ ತಲೆ ಇಟ್ಕೊಂಡಿದ್ದಾರೆ ಬುದ್ಧಿವಂತ ಅಲ್ಲ. ಮೇಧಾಶಕ್ತಿ ಅಲ್ಲ ಬುದ್ಧಿಯ ಲಕ್ಷಣ. ಬುದ್ಧಿಯ ಲಕ್ಷಣ ವಿವೇಕ. ವಿವೇಕ ಪ್ರಧಾನವಾದ ಬುದ್ಧಿಯೇ ಹೊರತು ಧಾರಣಾ ಪ್ರಧಾನವಾದ ಬುದ್ಧಿ ಅಲ್ಲ. ಸತ್ಯಾಸತ್ಯತೆ ವಿವೇಕ ಮಾಡಿಕೊಂಡು ಸತ್ಯವನ್ನು ಗುರುತಿಸ್ಕೊಳ್ಳೋ ಒಂದು ಇದೆಯಲ್ಲ ಅದು ಬುದ್ಧಿಯ ಲಕ್ಷಣ. ಅದು ಅವನು ಮನುಷ್ಯರಲ್ಲಿ ಅನ್ನೋದು ನಿರ್ಧಾರ ಸಪ್ತಮಿ. ಮನುಷ್ಯರ ಪೈಕಿ ಎಷ್ಟು ಕೋಟಿ ಇದಾರಲ್ಲ, ಹೀಗೆ ಕರ್ಮಾಕರ್ಮ ವಿಭಾಗವನ್ನು ಕಂಡುಕೊಂಡಂತಹ ವಿವೇಕಿ ಅವನು ಬುದ್ಧಿವಂತ. ಸಹ ಯುಕ್ತ ಯೋಗೀಚ. ಅವನೇ ಯುಕ್ತನು ಅಂದ್ರೆ ಯುಕ್ತ ಅಂದ್ರೆ ಇದು ಯೋಗಿಗೆ ತಪ್ರಯುಕ್ತ. ಯೋಗಿ ಅಂದ್ರೆ ನಿಧಿ ಕೂಡಿಕೊಂಡವನು ಸೇರಿಕೊಂಡವನು ಒಂದಾದವನು. ಕೃತ್ಯ ಕರ್ಮಕೃತ್ ಸಮಸ್ತ ಕರ್ಮಕೃತ್ಯ ಸಹ ಇತಿ ಸ್ತೂಯತೆ ಕರ್ಮಾಕರ್ಮಣೋ ಇತರೇತರದರ್ಶಿ. ಅವನು ಎಲ್ಲಾ ಕರ್ಮವನ್ನು ಮಾಡಿದ್ರು. ಈಗ ಅವ್ರು ₹1,00,000 ಇರೋಂತ 10 ರೂಪಾಯಿ ಇದೆ ಅವನ ಹತ್ರ, 100 ರೂಪಾಯಿ ಇದೆ, 6 ರೂಪಾಯಿ ಇದೆ, ₹1,00,000 ಇದೆ ಅನ್ಬಹುದು. ₹1,00,000 ಇರೋಂತ 10 ರೂಪಾಯಿ, 100 ರೂಪಾಯಿ, 1,000 ರೂಪಾಯಿ, ₹1,00,000 ಇಲ್ವಾ? ಹಾಗೆ ದೊಡ್ಡದಾಗಿರುವಂತಹ ಆನಂದವನ್ನು ಪಡ್ಕೊಂಡವನಲ್ಲಿ ಸಣ್ಣ ಮಟ್ಟ ಎಲ್ಲಾ ಆನಂದ ಸೇರೋದಿದೆ. ಎಲ್ಲಾ ಕರ್ಮವು ಆನಂದಕ್ತಾನೆ. ಎಲ್ಲಾ ಕರ್ಮದ ಫಲವು ಏನೋ ಆ ಎಲ್ಲಾ ಫಲವು ಈ ಜ್ಞಾನಿಯ ಫಲದಲ್ಲಿ ಅಡಕವಾಯ್ತು, ಅಂತರ್ಗತ ಆಯ್ತು. ಅದು ಹೋಲ್ಸೇಲ್ ವ್ಯಾಪಾರ, ಇದೆಲ್ಲ ರಿಟೇಲ್ ವ್ಯಾಪಾರ. ಈ ಕರ್ಮದಿಂದ ಪಡ್ಕೊಳ್ಳುವಂತ ಎಲ್ಲಾ ಆನಂದ ಸುಖವು ತುಂಟುಡು ಕೂಪ ತಳಾಗಾದಿ ನೀರಿನ ಪ್ರಯೋಜನ. ಇದು ದೊಡ್ಡ ಜಲಾಶಯ ಪ್ರಯೋಜನ. ಯಾವ ನರ್ಸ ಉದಪಾಲಿ ಸಮರ್ಥ ಬಗ್ಗೆ. ಹಾಗಾಗಿ ಎಲ್ಲಾ ಕರ್ಮವನ್ನು ಆಚರಣೆ ಮಾಡಿದವನು ಸಮಸ್ತ ಕರ್ಮಕ್ಕನ್ನು ಮಾಡಿದವನು ಎಂಬುದಾಗಿ ಆತನ ಹೊಗಳಾಗತ್ತೆ. ಅದು ಕರ್ಮಗಳನ್ನ ಇನ್ನೊಂದಾಗಿ ಕಾಣುವನು ಅಂತ. ಅಂದ್ರೆ ನಾವು ಲೋಕದಲ್ಲಿ ಕರ್ಮ ಅಂತ ಅನ್ಕೊಂಡಿವಲ್ಲ, ನಿಜವಾಗಿ ಲೋಕದ ದೃಷ್ಟಿಯಿಂದ ಇವನು ಕರ್ಮ ಮಾಡುವಂತೆ ಕಂಡ್ರು. ಆತ್ಮನು ಕರ್ಮ ಮಾಡುತ್ತಿರಲಿಲ್ಲ, ಆತ್ಮದಲ್ಲಿ ಕರ್ಮವಿಲ್ಲ ಅಂತ ಕಂಡುಕೊಂಡವರು. ಲೋಕದವರು ಯಾವ್ದನ್ನು ಕರ್ಮವಲ್ಲ ಅನ್ಕೊಂಡಿದ್ದಾರೋ ಅದು ಕರ್ಮವಲ್ಲ ಅಂತಲ್ಲ, ಅದು ಕರ್ಮವೇ ಅಂತ ಯಾರು ಕಂಡುಕೊಂಡಿದ್ದಾನೋ ಒಂದ್ ಕಂಡುಕೊಂಡ್ರೆ ಸಾಕು, ಇನ್ನೊಂದು ತಾನೇ ಆಗತ್ತೆ. ಎರಡನ್ನೂ ಕಂಡ್ಕೊ ಬುದ್ಧಿ ಅಲ್ಲ, ಒಂದರಲ್ಲೇ ಉಪದೇಶ ಇರೋದು ಕರ್ಮಣ್ಯ ಕರ್ಮ ಅಷ್ಟಕ್ಕೆ, ಇಷ್ಟೇ ಉಪದೇಶ. ಮುಂದಿನ ಎರಡನೇದು ಅದು ವಿವರಣೆ, ಉತ್ಸಾಹ ಫಲ. ಇಷ್ಟೊಬ್ಬರು 3 ಭಾಗ ಇದೆ. ಒಂದು ಉಪದೇಶ ಮೈನು ಕರ್ಮಣ್ಯ ಕರ್ಮ ಇದೆ. ಅಕರ್ಮಣ್ಯ ಕರ್ಮ ಅನ್ನೋದು ಅದು ಸರಿ. ಅಲ್ಲಿ ಏನು ಇದು ಗೊತ್ತು, ಕರ್ಮಣ್ಯ ಕರ್ಮ ಗೊತ್ತಾದವನಿಗೆ ಅದು ಅಕರ್ಮಣ್ಯ ಕರ್ಮ ತಾನೇ ಆಟೋಮೆಟಿಕ್ ಆಗುತ್ತೆ. ಹಾ ನಮ್ಗೆ ನಾವು ಕರ್ಮ ಮಾಡ್ತಾ ಇದ್ರು ನಾನು ಸಾಕ್ಷಿ ಆಗಿದ್ರೆ ನಾನು ಅದು ಗೊತ್ತಾಗ್ಬಿಟ್ರೆ ಅವಾಗ ಈ ಕರ್ಮ ಅಲ್ಲ ಅನ್ನೋದು ಕರ್ಮ ತಾನೇ ಆಗುತ್ತೆ. ಅದೇ ಆಗ್ಬಿಡುತ್ತೆ, ತಾನೇ ಆಟೋಮೆಟಿಕ್ ಆಗುತ್ತೆ. ಅದು ಮತ್ತೆ ನೂತನವಾಗಿ ಅಪೂರ್ವವಾಗಿ ವಿಧಿಸಬೇಕಾಗಿಲ್ಲ. ಒಂದು ಉಪದೇಶ, ಒಂದು ಅದರ ವಿವರಣೆ ಅದು ಹೌದು, ವಿವರಣೆ ಅಲ್ಲ ಅನ್ನಲ್ಲ, ಉತ್ತರಾರ್ಥ ಫಲ. ಅವನು ಕಂಡುಕೊಂಡವನು ಬುದ್ಧಿವಂತ ಯೋಗಿ, ಎಲ್ಲವನ್ನು ಮಾಡಿದವನು ಅಂತ. ತುಂಬಾ ಚೆನ್ನಾಗಿ ಈ ಶ್ಲೋಕದ ವಿಭಾಗ ಕರೆಕ್ಟ್ ಆಗಿ ಮಾಡ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎಲ್ಲಾ ಕರ್ಮವನ್ನು ಮಾಡುದು ಎಂಬುದಾಗಿ ಪರಮಾತ್ಮನು ಹೊಗಳ್ತಾ ಇದ್ದಾನೆ. ಕರ್ಮ ವಿಭಾಗವನ್ನು ಕಂಡುಕೊಂಡವನು ನಿಜವಾದ ಜ್ಞಾನಿ, ಅವನೇ ವಿವೇಕಿ. ಈಗ ಶುರು ಮಾಡ್ತಾರೆ ಚರ್ಚೆನ. ನಾನು ಕಿವಿದಂ ವಿರುದ್ಧ ಮುಚ್ಚದೆ ಕರ್ಮಣ್ಯ ಕರ್ಮಯ ಪಶ್ಯೇರಿತಿ ಅಕರ್ಮಣಿ ಚ ಕರ್ಮ ಇತಿ. ಇದೇನಿದು ಪರಮಾತ್ಮ ವಿರುದ್ಧ ಹೇಳ್ತಾ ಇದ್ದಾನಲ್ಲ. ಕರ್ಮವನ್ನು ಅಕರ್ಮ ಅಂತ ಕಂಡ್ಕೋ, ಅಕರ್ಮವನ್ನು ಕರ್ಮ ಅಂತ ಕಂಡ್ಕೋ. ಹಾಗೆ ಕಂಡ್ಕೊಂಡ್ರೆ ಬುದ್ಧಿವಂತ ಯೋಗಿ. ಏನು ಮೋಟ್ ಮರವನ್ನು ಕಳ್ಳ ಅಂತ ತಿಳ್ಕೊ, ಕಳ್ಳನ್ನು ಮೋಟ್ ಮರ ಅಂತ ತಿಳ್ಕೊಂಡು ಹೇಳ್ದಂಗೆ ಆಯ್ತಲ್ಲ. ಯಾಕೆ ಹಿಂಗ್ ಉದ್ದೇಶ ಮಾಡ್ಬೇಕು? ಅವ್ನು ಹಂಗ ಹಗ್ಗವನ್ನು ಹಾವು ಅಂತ ತಿಳ್ಕೊ, ಹಾವನ್ನು ಹಗ್ಗ ಅಂತ ತಿಳ್ಕೊ, ಅವನು ಬುದ್ಧಿವಂತ ಅಂತಂದ್ರೆ ಇದೇನೀಗ? ಅದೇ ಜಾಗದಲ್ಲ, ಬೇರೆ ಜಾಗದಲ್ಲಿ ಹಾವನ್ನ ಹಗ್ಗ ಅಂತ ತಿಳ್ಕೊ, ಇನ್ನೊಂದ್ ಜಾಗದಲ್ಲಿ ಹಗ್ಗವನ್ನು ಹಾವು ಅಂತ ತಿಳ್ಕೊ, ಅವ್ನು ಬುದ್ಧಿವಂತ. ಅದೇ ಜಾಗದಲ್ಲಿ ಹಾವನ್ನ ಹಗ್ಗ ಅಂತ ತಿಳ್ಕೊ ಬುದ್ಧಿವಂತ ಒಪ್ಕೊಂಡ್ಬಿಡ್ತೀವಿ. ನಿಜವಾದ ಹಾವನ್ನ ಹಗ್ಗ ಅಂತ ತಿಳ್ಕೊ, ನಿಜವಾದ ಹಗ್ಗವನ್ನು ಹಾವು ಅಂತ ತಿಳ್ಕೊ, ಅವ್ನು ಬುದ್ಧಿವಂತ ಅಂತಂದ್ರೆ ಇನ್ನೆಂತ ಬುದ್ಧಿವಂತ ಆಗ್ತಾನ್ರಿ? ಕಚ್ಚಿಸ್ಕೊಂಡು ಸಾಯ್ತಾನೆ ಅವನು. ಹಾವನ್ನ ಹಗ್ಗ ಅಂತಕೊಂಡು ಮುಟ್ಟಕ್ ಹೋದ್ರೆ ಕಚ್ಚಿಸ್ಕೊಂಡು ಸಾಯ್ತಾನೆ ಅಲ್ವಾ? ಹಂಗಾಯ್ತು ನೀವು ಹೇಳ್ತಿರೋದು.
ಕಿಮಿದಂ ಅಂತ ಏನು ಬೇಕು ಅಂತ ಈ ಅರ್ಥ ಸ್ಪಷ್ಟಪಡಿಸೋಕೆ ಭಾಷಿಕ ಪ್ರಶ್ನೆ ಆಗ್ತದೆ. ಕರ್ಮದಲ್ಲಿ ಅಕರ್ಮವನ್ನು ಕಾಣೋದು, ಅಕರ್ಮದಲ್ಲಿ ಕರ್ಮ ಕಾಣೋದು ಅನ್ನೋದು ವಿರುದ್ಧವಾಯ್ತಲ್ಲ ಅಂತಂದ. ನಹಿ ಕರ್ಮ ಅಕರ್ಮಸ್ಯ, ಅಕರ್ಮವಾ ಕರ್ಮ. ಯಾವತ್ತಿಗೂ ಕರ್ಮ ಅಕರ್ಮವಾಗಲ್ಲ, ಅಕರ್ಮವೂ ಕರ್ಮವಾಗಲ್ಲ. ಕರ್ಮವೇ ಅಕರ್ಮ ಅಕರ್ಮವೇ. ಬೆಂಕಿಯ ನೀರೇ, ಬೆಂಕಿ ನೀರು ತಿಳ್ಕೊ, ನೀರು ಬೆಂಕಿ ತಿಳ್ಕೊ ಹೇಳಿ ಆ ಬೆಂಕಿ ನೀರು ತಿಳ್ಕೊಂಡು ಧುಮುಕಿದ್ರೆ ಏನಾಗತ್ತೆ ಬೆಂಕಿ ಒಳಗೆ? ಕತೆ ಮುಗಿದು ಕುಂಡ ಸುಟ್ಟೋಗ್ತೀಯ ಅಷ್ಟೇ. ಬೆಂಕಿ ನೀರನ್ನು ತಗೋಬಾರ್ದು, ನೀರನ್ನು ಬೆಂಕಿ ತಗೋಬಾರ್ದು. ಬೆಂಕಿ ನೀರನ್ನು ತಗೊಂಡ್ಬಿಟ್ರೆ ನೀವು ಬಾಯಕ್ಕೆ ನೀವು ಕುಡಿಯಕ್ಕೆ ಆಗಲ್ಲ, ಬೆಂಕಿಯನ್ನು ಮುಟ್ಟಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಮಾಡ್ಕೊಬೇಡ, ಬೆಂಕಿ ನೀರು ತಗೋಬಾರ್ದು ಹೇಳ್ಬೇಕು. ಹಾಗೆ ಹೇಳ್ತಾ ಇದ್ದಲ್ಲ ಪರಮಾತ್ಮ ಅಂತ. ತತ್ ವಿರುದ್ಧಂ ಕಥಂ ಪಶ್ಯೇ ದ್ರಷ್ಟ, ತತ್ಸಲ್ಲಿ ತಸ್ಮಿನ್ ವಿಷಯ ಅಂತ. ಈ ರೀತಿ ಇರುವಾಗ ಅದರ ಬಗ್ಗೆ ಕಾಣುವಾತನು, ದ್ರಷ್ಟ ಅಂದ್ರೆ ತಿಳಿಯುವಾತನು ಹೆಂಗೆ ಈ ವಿರುದ್ಧವಾದನ್ನು ಅವಿರುದ್ಧವಾಗಿ ತಿಳ್ಕೊಳ್ಳೋದು, ಸರಿಯಾಗಿ ತಿಳ್ಕೊಳ್ಳೋದು ಹೇಗೆ? ಕರೆಕ್ಟ್ ಹೇಳಿ. ಭಗವಂತನ ಅಭಿಪ್ರಾಯ ಏನು, ಯಾವ ಒಂದು ಅಭಿಪ್ರಾಯ ಇಟ್ಟು ಭಗವಂತ ಈ ರೀತಿ ಉದ್ದೇಶ ಮಾಡ್ತಾ ಇದ್ದಾನೆ, ಅಲ್ಲಿ ಏನು ಅವನ ಇಂಟೆನ್ಷನ್ ಏನು, ಈ ರೀತಿ ಹೇಳೋದ್ರಲ್ಲಿ ಅವನ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದಾನೆ. ಹಾಗೇನಲ್ಲ, ತಪ್ಪೇನಲ್ಲ, ವಿರುದ್ಧವೇನಲ್ಲ ಅಂತ ಅಲ್ಲ. ನಾನ್ ಅಕರ್ಮೈವ ಪರಮ ವಿರುದ್ಧವಾಗಿ ಹೇಳಿದ್ರೆ ಹೇಳ್ತಾನೆ ಗೊತ್ತು ಮಾಡ್ಕೋತಾನೆ ಅಂತ. ವಿರುದ್ಧವಾಗಿ ಭಗವಂತ ಹೇಳಿದ್ರೆ ಗೊತ್ತು ಮಾಡ್ಕೋದಾದ್ರೂ ಹೇಗೆ ಇದನ್ನ ಹೆಂಗ್ ನೋಡಕ್ಕಾಗತ್ತೆ? ವಿರುದ್ಧವಾಗಿ ಹೇಳ್ಬಿಟ್ಟು ಹೆಂಗ್ ಕಾಣಕ್ಕಾಗತ್ತೆ? ಹೊಂದಲ್ವಲ್ಲ. ಹಾಗಲ್ಲ. ಅಕರ್ಮೈವ ಪರಮಾರ್ಥತಃ ಸತ್ ಕರ್ಮವದ್ ಅವಭಾಸತೆ ಮೂಢ ದೃಷ್ಟೇರ್ ಲೋಕಸ್ಯ. ಇದೇ ಪ್ರಧಾನವಾದ ಉದ್ದೇಶ ಅಂತ ತೋರಿಸ್ತಾ ಇದ್ದಾರೆ ಭಾಷಿಕಾರರು. ಕರ್ಮನ ನಿಜವಾಗಿ ಅಕರ್ಮವೇ ಆಗಿದ್ದು ಯಾವುದು ಸ್ವರೂಪದಲ್ಲಿ ಕ್ರಿಯೆ ಇಲ್ಲದ್ದಾಗಿದ್ದು ಕರ್ಮದಂತೆ ತೋರುತ್ತೆ ಮೂಢ ದೃಷ್ಟಿ ಉಳ್ಳವರಾದ ಜನರಿಗೆ. ಲೋಕ ಅಂದ್ರೆ ಜನ, ಯಾರಿಗೆ ಕರ್ಮಾಕರ್ಮ ವಿಭಾಗ ಗೊತ್ತಿಲ್ಲ, ಈ ಸತ್ಯಾಸತ್ಯ ವಿವೇಕ ಮಾಡ್ಕೊಂಡಿಲ್ಲ, ಅಂತ ವಿವೇಕವಿಲ್ಲದೆ ಇರುವ ಮೂಢ ದೃಷ್ಟಿ ಜನರಿಗೆ ಅಕರ್ಮನೇ ತಾನು ಕ್ರಿಯಾರಹಿತನೇ, ಆದ್ರೂ ಕ್ರಿಯಾ ಉಳ್ಳವನಂತೆ ತೋರ್ತಾನೆ. ನಾನು ಒಂದು ಕ್ರಿಯೆ ಮಾಡ್ತಾ ಇದ್ದೀನಿ, ಒಂದು ಚೇಷ್ಟೆ ಮಾಡ್ತಾ ಇದ್ದೀನಿ, ಒಂದು ಚೇಷ್ಟೆಗೆ ಸಂಬಂಧ ಪಡ್ಕೊಂಡಿದ್ದೀನಿ, ಇದರಿಂದ ನಾನು ಆಯಾಸಗೊಂಡೆ, ಆಗ ಆಯಾಸಗೊಂಡು ಪರವಾಗಿಲ್ಲ, ಇದನ್ನು ಒಳ್ಳೆ ಫಲ ಪಡ್ಕೊಳ್ತೀನಿ, ಅಥವಾ ಒಳ್ಳೆ ಫಲ ಸಿಕ್ತು, ಏನು ಮಗಳು ಅದಷ್ಟು ವ್ಯಾಪಾರವೇ ಕ್ರಿಯೆ. ನಿಜವಾಗಿ ಪರಮಾರ್ಥದ ಸತ್ಯವಾಗಿ ರೀಲಿ ಹೇಳೋದಾದ್ರೆ ಯಾವ ಅಕರ್ಮರೇ, ಕರ್ಮರಹಿತರೇ, ಕರ್ಮ ಮಾಡುವವರೇ ಅಲ್ಲ. ಇಲ್ಲಿ ಅಕರ್ಮ ಅಂದ್ರೆ ಅಕರ್ತ ನಡೆಸೋದಲ್ಲಿ ನಿಮ್ಮಲ್ಲಿ ಕರ್ಮ ಮಾಡುವವರಲ್ಲ, ಕ್ರಿಯೆಯೇ ಇಲ್ಲ ಅಂತ. ಆತ್ಮಿಸೋದು ಕ್ರಿಯೆಯೇ ಇಲ್ಲ, ಕರ್ಮ ಮಾಡುವನೇ ಅಲ್ಲ, ಕರ್ಮ ಕರ್ಸುವೂ ಅಲ್ಲ. ಕರ್ತೃತ್ವವು ಕ್ರಿಯೆ ತಾನೆ. ಆದ್ರಿಂದ ಆ ಸ್ವರೂಪವು ಅಕರ್ಮವೇ ಆಗಿದ್ದು ಮೂಢ ದೃಷ್ಟಿಯುಳ್ಳದ್ದಾದ ಜನರಿಗೆ ಕರ್ಮವತ್ ಅವಭಾಸತೆ, ಕರ್ಮವಿರುವಂತೆ ತೋರಿಸ್ತೆ ಎಂದು. ತಥಾ ಕರ್ಮೈವ ಅಕರ್ಮವತ್. ಹಾಗೆ ಇನ್ನೊಂದ್ ಕಡೆಯಿಂದ ಈ ಸುಮ್ಮನೆ ಕೂತಿದ್ರು ಇದು ಅಕರ್ಮದಂತೆ ತೋರ್ತಾ ಇದೆ, ಅದೇ ಇದು ಕರ್ಮವೇ. ಯಾಕಂದ್ರೆ ಇಲ್ಲಿ ಕ್ರಿಯೆ ಇದೆ, ಯೋಚನೆ ಇದೆ, ಚೇಷ್ಟೆ ಇದೆ, ಅಲ್ಲಿ ಇಲ್ಲಿ ನೋಡ್ತಾನೆ, ಮನಸ್ಸಲ್ಲಿ ಏನೇನು ವಿಷಯ ಬರ್ತಾ ಇರುತ್ತೆ. ಲೋಕದ ಜನರಿಂದ ಸುಮ್ಮನೆ ಕುಂತಾನೆ ಏನೂ ಮಾಡ್ತಿಲ್ಲ ಅಂತಂದ್ರು ಅದು ಕರ್ಮವೇ. ಕೂರ್ಬೇಕಾದ್ರೂ ಒಂದು ಕರ್ತೃತ್ವ ಬೇಕು, ಕೂತ್ಕೋತೀನಿ ಅನ್ನೋದು ಒಂದು ಅಭಿಮಾನವೇ, ಒಂದು ಇದು ಕರ್ತೃತ್ವದ ಬುದ್ಧಿಯಲ್ಲೇ ಬರುವಂತದ್ದು. ಅದರಿಂದ ಅದು ಕರ್ಮವೇ ಆಗಿರುತ್ತೆ, ಅಕರ್ಮವೂ ಕೂಡ. ತತ್ ಯಥಾಭೂತ ದರ್ಶನಾರ್ಥ ಮಾಹ ಭಗವಾನ್ ಕರ್ಮಣ್ಯ ಕರ್ಮ ಪಶ್ಯೇದಿತ್ಯಾದಿ. ಈ ರೀತಿ ಇರೋದನ್ನು ಲೋಕದನ್ನು ಒಪ್ಕೊಂಡು ಈ ಜಾಗದಲ್ಲಿ ಭಗವಂತನು ಇದ್ದದ್ದನ್ನು ಇದ್ದಾಗಿ ಕಂಡ್ಕೋಬೇಕು ಅನ್ನೋ ಪುಸ್ತಕ ಹೇಳ್ತಾ ಇದ್ದಾನೆ. ನೋಡ್ರಿ, ನೀವೆಲ್ಲ ಕರ್ಮ ಮಾಡ್ತಾ ಇದ್ದೀರಿ, ಕ್ರಿಯಾವಂತನು ಚೇಷ್ಟಾವಂತನು ವಿಕಾರೂಪವನ್ನು ಅಂದ್ಕೊಂಡಿದ್ದೀರಲ್ಲ, ನೀವು ಕ್ರಿಯಾವಂತರಲ್ಲ, ಚೇಷ್ಟಾವಂತರಲ್ಲ, ನಿಮ್ಮಲ್ಲಿ ಕ್ರಿಯೆ ಇಲ್ಲ, ನೀವು ಕ್ರಿಯಾರಹಿತರು, ನಿಷ್ಕ್ರಿಯಾತ್ಮ ಸ್ವರೂಪರು ಅನ್ನೋದನ್ನು ಗುರುತಿಸ್ಕೊಳ್ಳಿ ಅಂತ ಭಗವಂತ ನಮಗೆ ಉದ್ದೇಶ ಮಾಡ್ತಿದ್ದಾನೆ. ಯಥಾಭೂತ ಎಲ್ಲ ಇದ್ದದ್ದಿದ್ದಾಗಿರುವ ಅರ್ಥ ಅಂದ ವಿಷಯ ಏನು ಆನ್ ಮಾಡಿ ಕೇಳ್ಬೋದಾ? ಇದು ನೀವೀಗ ವಸ್ತು ವಿಷಯ ಏನೋ ಹೇಳಿದ್ರಲ್ಲ, ಹೌದು, ಅದು ಇದಕ್ ಸುಮ್ನೆ ನೀವು ಎಕ್ಸ್ಟ್ರಾ ತರ ಹೇಳಿದ್ರಿ, ಇದ್ರಲ್ಲಿ ಬರಲ್ಲ ಆದ್ರೆ ಮೀನಿಂಗ್ ಅದು ಅಲ್ವಾ? ಭಾಷಿಕ ಹೇಳ್ದಲ್ಲ, ವಸ್ತು ಅಪ್ರಾಪ್ಯ ಹೇಳ್ದಲ್ಲ, ವಸ್ತುವನ್ನು ಮುಟ್ಟಿಯೇ ಇಲ್ಲ ಕ್ರಿಯೆಗೂ ವಸ್ತುವಿಗೂ ಸಂಬಂಧ ಇಲ್ಲ. ಕ್ರಿಯೆ ಅನ್ನೋದು ಮಾಡುವಾಗ ಇಂಟೆನ್ಷನ್ ಭಾವನೆಯಲ್ಲಿ ಕೂತಿದೆಯೇ ಹೊರತು ಆ ವಸ್ತುವಿನಲ್ಲಿ ಇಲ್ಲ. ಪರಮಾರ್ಥಿ ವಸ್ತುವಿನಲ್ಲೂ ಇಲ್ಲ, ಹೊರಗ ಬಾಹ್ಯ ವಸ್ತುವಿನಲ್ಲೂ ಕ್ರಿಯೆ ಇಲ್ಲ ಅಂತ ಹೇಳಿದೆ.
ಅದು ನಾನಾಗಿ ಹೇಳಿದ್ದು, ನಂದಾಗಿ ಹೇಳಿದ್ದು. ಭಾಷ್ಯಕಾರರು ಮಾತ್ರ ಆತ್ಮನಲ್ಲಿ ಕ್ರಿಯೆ ಇಲ್ಲ ಅನ್ನೋದೇ ಮುಖ್ಯ ಇಟ್ಕೊಂಡಿರ್ತಾ ಇದ್ದಾರೆ. ಅದು ಈ ವರ್ಷದಿಂದ ಅರ್ಥ ಆಯ್ತು. ಆದ್ರೆ ವಸ್ತು ಅದು ನನ್ಗೆ ಅದೇ ಹೆಂಗೆ ಗುರುಗಳೇ ಬುಕ್ ಅಂದ್ರೆ ಆ ಬುಕ್ಗೆ ಕ್ರಿಯೆ ಇಲ್ಲ ಅಂತ, ಈ ಬುಕ್ ಇಲ್ಲಿಂದ ತೆಗ್ದಿಲ್ಲಿಟ್ರೆ ನನ್ ಕಡೆಯಿಂದ ಆಕ್ಷನ್ ಆಯ್ತು, ಅದರಿಂದ ಆಕ್ಷನ್ ಇಲ್ಲ ಹಂಗಂತ ಇದ್ದೀರಾ? ವಸ್ತುವಾಗಿ ಇರುತ್ತೆ ಅಂತ, ವಸ್ತುವಾಗಿ ಇರುತ್ತೆ ಹೊರತು ವಸ್ತುವಿನಲ್ಲಿ ಕ್ರಿಯೆ ಶಬ್ದಕ್ಕೆ ಅರ್ಥ ಇಲ್ಲ ಅಂತ. ಇನ್ನೂ ಹೊಕ್ಕಿದ್ರೆ ವಸ್ತು ನಿಮ್ಗೆ ಕಾಣ್ತಾನೆ ಇಲ್ಲ. ನಿಮ್ಗೆ ಕಾಣ್ತಾ ಇರೋದಷ್ಟು ಗುಣಗಳೇ, ವಸ್ತು ನಿಮ್ಗೆ ಕಣ್ಣು ಕಾಣ್ತಾ ಇಲ್ಲ. ಕಣ್ಣು ಕಾಣ್ತಾ ಇರೋದು ಗುಣಗಳು. ಗುಣಗಳನ್ನೆಲ್ಲ ಕಲೆಕ್ಟ್ ಮಾಡಿ ವಸ್ತುವನ್ನ ಆರೋಪಿಸ್ತಾ ಇದ್ದೀರಾ ಹೊರತು ವಸ್ತು ಇಲ್ವೇ ಇಲ್ಲ. ಅಲ್ಲಿ ಇರೋದು ಬೇರೆ ವಸ್ತು, ನೀವು ತಿಳ್ಕೊತಾ ಇರೋದು ಬೇರೆ. ಆದ್ರಿಂದ ಇದೆಲ್ಲ ಮಿಥ್ಯಾಜ್ಞಾನ ಅಂತ ಹೇಳ್ತಿರೋದು. ವಸ್ತು ಅನ್ನೋದು ನಾನು 2 ಹಂತದಲ್ಲಿ ಹೇಳ್ತಾ ಇದ್ದೀನಿ. ವ್ಯವಹಾರ ದೃಷ್ಟಿಯಿಂದ ಪುಸ್ತಕ ವಸ್ತು ಅಂತಂದ್ರು, ಈ ಕ್ರಿಯೆ ಅನ್ನೋದು ವಸ್ತುಕ್ ಸೇರಿದ್ದಲ್ಲ, ಕರ್ತೃಕ್ ಸೇರಿದ್ದು ಒಂದರ್ಥ. ಎರಡನೇದು, ವಸ್ತು ಅಂತ ಯಾವ್ದನ್ನ ಅಂತಿದೀವಿ ನಾವು, ಅದು ಗುಣಗಳನ್ನೇ ವಸ್ತು ಅಂತ ಅಂತೀವಿ. ಅಂದ್ರೆ ಆ ಸ್ಪರ್ಶ, ರೂಪ, ಶಬ್ದ ಅದನ್ನ ಮಾಡಿರೋದು. ಇವಾಗ ಪುಸ್ತಕ ಯಾವ ಇಂದ್ರಿಯ ಕಾಣುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಉತ್ತರ ಕೊಡಕ್ಕೆ ಆಗಲ್ಲ. ಪುಸ್ತಕ ಅನ್ನೋದು ನಿಮ್ಗೆ ಯಾವ ಇಂದ್ರಿಯ ಕಾಣುತ್ತೆ? ಇದು ಈ ಗಟ್ಟಿ ಪುಸ್ತಕವೋ, ಈ ಬಣ್ಣ ಪುಸ್ತಕವೋ, ಈ ರುಚಿ ಪುಸ್ತಕವೋ, ಈ ವಾಸನೆಯೋ, ಈ ಶಬ್ದವೋ ಅಂತ ಕೇಳಿದ್ರೆ ಎಲ್ಲವನ್ನು ಇಟ್ಕೊಂಡಿರೋದು ಅಂತ ಹೇಳ್ತೀವಿ. ಎಲ್ಲವನ್ನು ಇಟ್ಕೊಂಡ ವಸ್ತು ಯಾವ ಇಂದ್ರಿಯಿಂದ ನೋಡಿದ್ರಿ? ಇದು 5 ಇಟ್ಕೊಂಡ ವಸ್ತುವನ್ನ ಯಾವ ಇಂದ್ರಿಯಿಂದ ನೋಡಿದ್ರಿ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಅದು ಒಂದು ಅಜಂಪ್ಷನ್. ವಸ್ತು ಅನ್ನೋದು ಇಟ್ಕೊಂಡಿರೋದೇ ಹೊರತು ವಸ್ತು ಕಣ್ಣು ಕಾಣಲ್ಲ, ವಸ್ತು ಸಿಗೋದೇ ಇಲ್ಲ, ವಸ್ತು ಇಲ್ವೂ ಇಲ್ಲ. ನಮ್ಗೆ ನಮ್ ಇಂದ್ರಿಯಿಂದ ಇನ್ಪುಟ್ಸ್ ಬರೋದಕ್ಕೆ ಹಂಗ್ ಫೀಲಿಂಗ್ ಬರುತ್ತೆ, ಹಿಂಗ್ ಆಕ್ಷನ್ ಮಾಡಿದ್ವಿ ಅಂತ. ನಾವು ಪುಸ್ತಕ ವಸ್ತು, ಪೆನ್ ವಸ್ತು, ಇದೆಲ್ಲ ವಸ್ತು ನಾವು ಇಟ್ಕೊಂಡಿದೀವಿ. ಕೊಡೋದು ವ್ಯವಹಾರ ಇಲ್ಲದೆ ನಡೆಯೋದಲ್ಲ. ಆ ವ್ಯವಹಾರಕ್ಕೆ ಇಟ್ಕೊಂಡ್ರೆ ಬೇರೆ. ಪರಮಾರ್ಥವಾಗಿ ಅದೆಲ್ಲ ಕಲ್ಪನೆಯೇ. ಆದ್ರಿಂದ ಭಾಷಿಕರು ಅವಿದ್ಯಾಕಲ್ಪಿತವಾದ ನಾಮ ಪ್ರಪಂಚ, ಅವಿದ್ಯಾಕಲ್ಪಿತ ಪದೇ ಪದೇ ಹೇಳ್ತಿರ್ತಾರೆ. ಈ ಪ್ರಪಂಚವು ಅವಿದ್ಯಾಕಲ್ಪಿತ, ಇದೆಲ್ಲ ಭ್ರಾಂತಿಯ ತೋರಿಸಿರೋದು ಅಂತ ಅವ್ರು ಹೇಳಿ. ಸುಮ್ಮನೆ ಶಬ್ದ ಮಾತ್ರ ಅಲ್ಲ, ಅದು ನಿಜವಾಗಿ ಒಳಹೊಕ್ಕು ನೋಡಿ ಅನುಭವದ ಆಳವಾದ ಅನುಭವದಲ್ಲಿ ಹಾಗೆ ಇದೆ. ಅವ್ರು ಏನ್ ಹೇಳ್ತಿದ್ದಾರೆ ಅದು ಸತ್ಯವಾಕ್ಯ. ಅದು ಹಾಗಾಗಿ ಅಥೋ ನ ವಿರುದ್ಧಂ. ಭಗವಂತ ಹೇಳ್ತಿದ್ದಾನೆ, ಇದ್ದದ್ದನ್ನ ಹಾಗೆ ಕಟ್ಕೊಳ್ಳೋಕ್ಕೋಸ್ಕರವಾಗಿ ಕರ್ಮದಲ್ಲಿ ಅಕರ್ಮದಲ್ಲಿ ಯಾರು ಕಾಣ್ಕಾತ ಅವನಿಂದ ಹೇಳ್ತಿದ್ದಾನೆ. ಅಥೋ ನ ವಿರುದ್ಧ. ಆದ್ರಿಂದ ವಿರುದ್ಧವೇನಲ್ಲ. ಅಷ್ಟೇ ಅಲ್ಲ, ಬುದ್ಧಿಮತ್ವ ಉಪಪತ್ತೇಷ್ಟ. ಬುದ್ಧಿಮಂತನು, ಯೋಗಿಯು, ಕೃಚ್ಛಕರ್ಮ ಇದು ಹೊಂದಬೇಕಾದ್ರೆ ಅದು ಸರಿಯಾದ ದರ್ಶನ ಆಗ್ಬೇಕೇ ಹೊರತು ಆ ಭಗವಂತ ಹೇಳ್ತಾ ಇರೋದು ತಪ್ಪಾದ್ರೆ ಅವನು ಬುದ್ಧಿವಂತ ಅಂತ ಹೊಗಳಬಾರ್ದಪ್ಪ. ಅವನು ಯೋಗಿ, ಎಲ್ಲವನ್ನೂ ಮಾಡಿದವನು ಅನ್ನೋದು ಬರಲ್ಲಪ್ಪ. 3 ಗುಣ ಇದೆ: ಸ ಬುದ್ಧಿಮಾನ್, ಸ ಯುಕ್ತ, ಸ ಕೃಚ್ಛ ಕರ್ಮಕೃತ. 3 ವಿಶೇಷಣ ಹೊಂದಬೇಕಾದ್ರೆ ಅದು ಸತ್ಯವಾದ ಜ್ಞಾನವಾದ್ರೆ ಹೊಂದತ್ತೆ ಹೊರತು ಅದು ಮಿಥ್ಯಾ ಜ್ಞಾನವಾದ್ರೆ ಈ 3 ವಿಶೇಷಣ ಹೊಂದಲ್ಲ. ಅದು ಬುದ್ಧಿಮಂತ, ಯೋಗಿ, ಕೃಚ್ಛಕರ್ಮತು ಇತ್ಯಾದಿ ಹೊಂದುತ್ತಿರೋದ್ರಿಂದಲೂ ಭಗವಂತ ಹೇಳ್ತಾ ಇರೋದು ವಿರುದ್ಧವಲ್ಲ. ಸರಿಯಾಗಿ ಹೇಳ್ತಿದ್ದಾನೆ, ಸರಿಯಾಗಿ ತಿಳ್ಕೊಬೇಕಷ್ಟೇ. ಅವ್ರು ಯಾವ ಅಭಿಪ್ರಾಯದಲ್ಲಿ ಹೇಳ್ತಿದ್ದಾನೆ ಅಂತ ಗೊತ್ತಾಕೊಳ್ಳೋದ್ರಲ್ಲಿ ಹೊರತು ಶಬ್ದವನ್ನು ನೋಡ್ಕೊಂಡ್ಬಿಟ್ಟು ಅಕ್ಷರಾರ್ಥ ಶಬ್ದಾರ್ಥ ನೋಡ್ಕೊಂಡು ಇದನ್ನ ಅದೊಂದು ತಿಳ್ಕೊ, ಅದನ್ನ ಇದನ್ನು ತಿಳ್ಕೊ, ಬುದ್ಧಿವಂತ ಅಂತ ಹೇಳ್ತಾ ಇದ್ದಾನೆ ಅಂತ ಮಾತ್ರ ಹಾಗೆ ಮಾಡ್ಕೋಬಾರ್ದು. ಬೋದ್ಧವ್ಯಂ ಇತಿ ಯಥಾಭೂತ ದರ್ಶನ ಮುಚ್ಯತೆ. ತಿಳ್ಕೋಬೇಕು ಅಂತ ಭಗವಂತ ಕರ್ಮಣೋಹಿ ಬೋದ್ಧವ್ಯಂ ಬೋದ್ಧವ್ಯಂತ ವಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಅನ್ನೋ ಪದ ಇದೆಯಲ್ಲ, ಆ ಬೋದ್ಧವ್ಯಂ ಅನ್ನೋ ಪದ ಇದ್ದದ್ದನ್ನು ಇದ್ದಾಗ ಕಟ್ಕೋಬೇಕು ಅನ್ನೋದನ್ನ ಹೇಳುತ್ತೆ ಹೊರತು ಆ ಬೋದ್ಧವ್ಯಂ ಅನ್ನೋದು ತಪ್ಪಾಗಿ ತಿಳ್ಕೋದನ್ನ ಬೋದ್ಧವ್ಯಂ ಅಂತ ಹೇಳ್ತಾ ಇಲ್ಲ. ತಪ್ಪಾಗಿ ತಿಳ್ಕೋದನ್ನ ಬೋದ್ಧವ್ಯಂ ಯಾಕೆ ಹೇಳ್ತಾನೆ ಅವನು? ಕರ್ಮವನ್ನು ಅಕರ್ಮ ಅಂತ ತಿಳ್ಕೋ ಅಂತ ತಪ್ಪಾಗಿ ತಿಳ್ಕೊಂಡದನ್ನ ಬೋದ್ಧವ್ಯ ಅಂತ ತಿಳ್ಸೋ ಬರಲ್ಲಪ್ಪ. ಅದು ಸರಿಯಾದ ಇದು ಆಗಲ್ಲ. ಅದು ತಿಳ್ಕೋಬೇಕು ಅಂತ ಭಗವಂತ ಹೇಳ್ತಿದ್ದಾನೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ರಹಸ್ಯ ಇದೆ, ಅದೇನೋ ಒಂದು ಸತ್ಯ ಇದೆ, ಅದನ್ನ ಕಂಡ್ಕೊಳ್ಳೋದ್ರಿಂದ ಏನೋ ಪುರುಷಾರ್ಥ ಆಗತ್ತೆ, ಅದರಿಂದ ಹಾಗೆ ಹೇಳ್ತಿದ್ದಾನೆ ಅಂತಂದ್ರೆ ಹೊಂದತ್ತೆ ಹೊರತು ಸುಮ್ಮನೆ ಪೂರ್ವಕಿ ಹೇಳಿದಾಗೇನೆ ಇದು ವಿರುದ್ಧ ಹೇಳ್ತಾ ಇದ್ದಾನೆ, ಇದು ಹೊಂದಲ್ಲ ಅಂತ ಅಂದ್ರೆ ಅದನ್ನ ಬೋದ್ಧವ್ಯ ಆಗಲ್ಲಪ್ಪ. ಯಾರು ಹಗ್ಗವನ್ನು ಹಾವು ತಿಳ್ಕೊಬೇಕು ಅಂತ ನಿಲ್ಸೋದಿಲ್ಲಪ್ಪ. ಅದು ನಿಲ್ಸೋಕ್ ಬರೋದು ಇಲ್ಲ, ಅದು ತಪ್ಪರ್ಥ. ಅದು ನಚ ವಿಪರೀತ ಜ್ಞಾನ ಅಶುಭಾನ್ ಮೋಕ್ಷಂ ಸ್ಯಾತ್. ಪೂರ್ವಪಕ್ಷಿ ಹೇಳುವಂತೆ ಅದು ವಿಪರೀತ ಜ್ಞಾನವಾದರೆ, ವಿರುದ್ಧ ಜ್ಞಾನವಾದರೆ ಆ ಜ್ಞಾನದಿಂದ ಈ ಸಂಸಾರದಿಂದ ಬಿಡುಗಡೆ ಆಗೋದು ಇಲ್ಲ. ಅಶುಭ ಅಂದ್ರೆ ಸಂಸಾರ, ಅಶುಭ ಶಬ್ದಕ್ಕೆ ಸಂಸಾರನು ಅಶುಭ ಅಂತಾರೆ. ಆ ಸಂಸಾರದಿಂದ ಬಿಡುಗಡೆ ಆಗೋದು ಅನ್ನೋದು ಕೂಡ ಹೊಂದಲ್ಲ. ತತ್ವಕೆಯಿಂದ ಬಿಡುಗಡೆ ಆಗುತ್ತೇನೋ ಸಂಸಾರದಿಂದ, ಸಮ್ಯಜ್ಞಾನದಿಂದ ಸಂಸಾರದಿಂದ ಬಿಡುಗಡೆ ಆಗುತ್ತೆ ಎಂದು ಒಪ್ಪಬಹುದೇ ಹೊರತು ಯಜ್ಞಾತ್ವ ಮೋಕ್ಷಸೆ ಅಶುಭಾತ್
ಯಾವ ಕರ್ಮಾದಿ ವಿಭಾಗವನ್ನು ಸರಿಯಾಗಿ ಕಂಡುಕೊಂಡವನಾದರೆ ಅಶುಭದಿಂದಲೇ ಬಿಡುಗಡೆ ಹೊಂದುತ್ತೀಯೋ, ಸಂಸಾರದಿಂದಲೇ ಬಿಡುಗಡೆ ಹೊಂದುತ್ತೀಯೋ, ಮುಕ್ತವಾಗಿಬಿಡ್ತೀಯೋ ಅಂತ ಹೇಳ್ತಾ ಇರೋದ್ರಿಂದೇನೆ ಇಲ್ಲಿ ಏನೋ ಭಗವಂತ ಒಂದು ಪರಮಾರ್ಥತ್ವವನ್ನು ಮುಂದಿಡ್ತಾ ಇದ್ದಾನೆ, ಒಂದು ಸೂಕ್ಷ್ಮವಾದ ವಿಚಾರ ಹೇಳ್ತಾ ಇದ್ದಾನೆ. ಅದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ತಸ್ಮಾತ್ ಕರ್ಮಣಿ ಬಿಟ್ನ ಯಜ್ಞಾತ್ಮಕ ಆಚಲ್ವಾ. ತಸ್ಮಾ ಕರ್ಮ ವಿಪರ್ಯೇಣ ಗೃಹೀತೆ ಪ್ರಾಣಿಭಿಃ ತದ್ ವಿಪರ್ಯಯ ಗ್ರಹಣ ನಿವೃತ್ತ್ಯರ್ಥಂ ಭಗವತೋ ವಚನಂ ಕರ್ಮಣ್ಯ ಕರ್ಮಯಃ ಪಶ್ಯೇತ್ ಕರ್ಮಣ್ಯ ಕರ್ಮಯಃ ಇತ್ಯಾದಿ. ಇವು ಒಂದು ಪ್ರಾಪ್ತವಾಗಿದೆ, ಲೋಕದಲ್ಲಿ ಒದಗಿ ಬಂದಿದೆ, ಅದನ್ನ ಇಟ್ಕೊಂಡು ಭಗವಂತ ಉಪದೇಶ ಮಾಡ್ತಿದ್ದಾನೆ. ಏನು ಇಲ್ಲದೆ ಹೇಳ್ತಾ ಇಲ್ಲ. ಲೋಕದವರು ತನ್ನನ್ನು ಕರ್ತು ಅಂದ್ಕೊಂಡು ಕ್ರಿಯಾ ಮಾಡುವನು ಕ್ರಿಯಾವಂತ ಅಂತ ಅಂದ್ಕೊಂಡು ಎಲ್ಲಾ ಕ್ರಿಯೆಗೂ ಅವರು ಸಂಬಂಧ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಉಪದೇಶ ಮಾಡ್ಬೇಕು, ನೋಡು ನಿನ್ನನ್ನು ಕರ್ತು ಮಾಡ್ಕೊಂಡು ಕ್ರಿಯಾವಂತ ಅಂದ್ಕೊಂಡು ಎಲ್ಲ ಈ ತಪ್ಪು ಬೇಕೆ, ನೀನು ಕರ್ಸುವಲ್ಲ, ಕ್ರಿಯಾವಂತನಲ್ಲ, ನೀನು ಅಕರ್ಸುವಾಗಿದೀಯ ಅಂತ ತಿಳ್ಕೋ. ಹಾಗೆಯೇ ಇವುಗಳು ಏನು ವ್ಯಾಪಾರ ಮಾಡದೇ ಇದ್ದಾಗ ಕ್ರಿಯಾರಹಿತ ಅಂದ್ಕೊಂಡಿದೆಯಲ್ಲ, ಅದು ಕ್ರಿಯಾರಹಿತ ಅಲ್ಲ, ಅದು ಒಂದು ಕ್ರಿಯೆ ತಿಳ್ಕೋ ಅಂತ ಪ್ರಾಪ್ತವಾದ ಕ್ರಿಯೆಗಳನ್ನ ಭಗವಂತ ಒಂದು ತತ್ವದೃಷ್ಟಿ ಕೊಟ್ಟು ಉಪದೇಶ ಮಾಡ್ತಾ ಇದ್ದಾನೆ. ಲೋಕದವರಿಗೆ ಏನಾಗಿದೆ, ಕರ್ಮಗಳು ಲೋಕದಲ್ಲಿ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಇದ್ದಾರೆ. ಕರ್ಮಣಿ ಪ್ರಾಣಿಭಿ ವಿಪರ್ಯೇಣ ಗೃಹೀತೆ. ಕರ್ಮಗಳು ಎರಡು, ಪ್ರಾಣಿಗಳು ಅಂದ್ರೆ ಮನುಷ್ಯರ ದರ್ಶ ಇಲ್ಲಿ, ಪ್ರಾಣಿ ಪಶುಪಕ್ಷಿ ಪ್ರಾಣಿ ಅಲ್ಲ, ಮನುಷ್ಯರು ಈ ಕರ್ಮಗಳ ವಿಷಯ ಎರಡನ್ನೂ ಕೂಡ ತಪ್ಪಾಗಿ ತಿಳಿದಿದ್ದಾರೆ. ಕರ್ಮವನ್ನು ಅಕರ್ಮ ಅಂತ ತಿಳ್ಕೊಂಡಿದ್ದಾರೆ, ಅಕರ್ಮವನ್ನು ಕರ್ಮ ಅಂತ ತಿಳ್ಕೊಂಡಿದ್ದಾರೆ ಲೋಕದವರು. ಲೋಕದವರು ಒಂದ್ ರೀತಿ ಯಾವ ಕರ್ಮನ ಅಕರ್ಮ ಅಂತ ಏನು ಮಾಡ್ತಿರೋ ಇದನ್ನ ಅಕರ್ಮ ಅಂತ ತಿಳ್ಕೊಂಡಿದ್ದಾರೆ. ಮಾಡ್ತಾ ಇರುವಾಗ ಕರ್ಮ ಅಂತ ತಿಳ್ಕೊಂಡಿದ್ದಾರೆ, ಇದು ಅಕರ್ಮ. ಇದು ಏನು ಮಾಡ್ತೀಯ ಅನ್ನೋದು ಕರ್ಮ. ಕರ್ಮಗಳ ವಿಷಯದಲ್ಲಿ ಜನರಿಗೆ ತಪ್ಪುಳಿಕೆ ಇದೆ ಅಂತ ಇದ್ದಾರೆ. ಆ ತಪ್ಪುಳಿಕೆಯನ್ನ ವಿಪರ್ಯ ಗ್ರಹಣ, ತಪ್ಪಾಗಿ ಗ್ರಹಣೆ ಮಾಡಿದ್ದನ್ನ ತೆಗೆದುಹಾಕುವುದಕ್ಕೋಸ್ಕರ ಭಗವಂತ ಹೇಳ್ತಿದ್ದಾನೆ, ನೀವು ಯಾವುದನ್ನು ಕರ್ಮ ಅಂತ ತಿಳ್ಕೊಂಡಿದ್ದೀರಲ್ಲಪ್ಪ, ನೀವು ತಿಳ್ಕೊಂಡಂತ ಕರ್ಮವಲ್ಲ. ಈ ಕರ್ಮವಲ್ಲ ಅಲ್ಲ, ಕರ್ಮದಲ್ಲಿ ಕೂಡಿಕೊಂಡವನ್ ಅಲ್ಲ ನೀವು ಅಂತ ಅರ್ಥ. ಕರ್ಮವೇ, ಕರ್ಮನ ಅಕರ್ಮ ಅನ್ನೋಕ್ಕಾಗಲ್ಲ. ಕರ್ಮನಲ್ಲ, ಇದು ಕರ್ಮನಲ್ಲ. ಈ ಕರ್ಮದ ಜೊತೆಯಲ್ಲಿ ನಿಮ್ಮನ್ನು ಕೂಡಿಸ್ಕೊಂಡು ಕ್ರಿಯಾವಂತನು ತಂದ್ಕೊಂಡಿದ್ದೀರಲ್ಲ, ನೀವು ಹಾಗಿರೋರಲ್ಲ. ಇದು ಆತ್ಮೋಪದೇಶವೇ ಹೊರತು ಕ್ರಿಯಾಪದೇಶ ಅಲ್ಲ ವಾಕ್ಯ. ಇದು ಆತ್ಮೋಪದೇಶ ವಾಕ್ಯ ಇದು. ಇಲ್ಲ, ಅದಕ್ಕೆ ಅಕರ್ಮ ಅಂತ ಹೇಳ್ತಿರೋದು. ಕರ್ತೃತ್ವ ಅಂತ ಇಲ್ಲವಾದ್ರಿಂದಲೇ ಅವನಲ್ಲಿ ಕ್ರಿಯೆ ಇಲ್ಲ, ಚೇಷ್ಟೆ ಇಲ್ಲ. ಕರ್ತೃ ಅಂತ ಅಂದ್ಕೊಂಡು ಕರ್ಮ ಮಾಡುವುದು ಅಂತ ಅಂದ್ಕೊಂಡಿದ್ರಲ್ಲ, ಇಲ್ಲಿ ನೀವು ಕರ್ತೃತ್ವವಿಲ್ಲದವನು ಎಂಬುದಾಗಿ ತಿಳ್ಕೊಳ್ಳಿ ಅಂತ ಇದ್ದಾರೆ. ನಾನು ಕರ್ತೃ, ಕರ್ಮ ಮಾಡುವನು, ಕ್ರಿಯಾವಂತನು ಅಂತ ನಾವು ಆರೋಪ ಮಾಡ್ಕೊಂಡಿದೀವಲ್ಲ, ನಮ್ಮ ಬಗ್ಗೆ ಮಾಡ್ತಾ ಇದೀವಲ್ಲ, ಅದಿಲ್ಲ. ಆ ರೀತಿ ನೀವಿಲ್ಲ, ಅದು ನಿಮ್ಮ ಸ್ವರೂಪ ಅಲ್ಲ, ನೀವು ಹಾಗಿಲ್ಲ, ಅದು ನಿಮ್ಮದಲ್ಲ. ನಿಮ್ಮ ಸ್ವರೂಪ ಅದಲ್ಲ, ಆಗಿಲ್ಲ, ಅದು ನಿಮ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ. ಕ್ರಿಯಾಕಾರಕವಾದ ನಿಮ್ಮ ಸ್ವರೂಪಕ್ಕೆ ಸೇರಿದಲ್ಲ. ನೀವು ಕ್ರಿಯಾಕಾರಕವಂತರಲ್ಲ. ಹೀಗೆ ತಿಳ್ಕೊಳ್ಳಿ, ನಿಮ್ಮನ್ನು ಗುರುತಿಸ್ಕೊಳ್ಳಿ, ನೀವು ಯಾರು ಗುರುತಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಕರ್ಮಗಳನ್ನ ಪ್ರಾಣಿಗಳು ತಪ್ಪಾಗಿ ತಿಳಿದಿದ್ದಾರಲ್ಲ, ಆ ತಪ್ಪುಳಿಕೆಯ ತಪ್ಪುಳಿಕೆಯನ್ನ ತೆಗೆದುಹಾಕುವುದಕ್ಕಾಗಿ ಭಗವಂತನು ಕರ್ಮದಲ್ಲಿ ಅಕರ್ಮ ಕಾಣುತ್ತಾನೋ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅತ್ರ ಕರ್ಮ ಅಧಿಕರಣಂ ಅಕರ್ಮ ಅಸ್ತಿ ಕುಂಡೇ ಬದಲಾಣಿ ಇವ ನಾಪಿ ಅಕರ್ಮಾಧಿಕರಣಂ ಕರ್ಮ ಅಸ್ತಿ ಕರ್ಮಾಭಾವತ್ವಾದ ಕರ್ಮಣಃ. ಅಲ್ಲೂ ಕಾಮದೇಶನ ಆಯ್ತು, 3 ವಾಕ್ಯ ಮಾಡಿದ್ದಾರೆ. ಇರ್ಲಿ ನೋಡಿ, ಕರ್ಮಣಿ ಅನ್ನೋ ಕರ್ಮದಲ್ಲಿ ಅನ್ನುವಾಗ ಆ ಸಂಸ್ಕೃತದಲ್ಲಿ ಅದು ಎಲ್ಲಾ ಭಾಷೆಯಲ್ಲೂ ಆ ಸಪ್ತಮಿ ಭಕ್ತಿ ಅಧಿಕರಣ ಸಪ್ತಮಿ, ವೈಷಯಿಕ ಸಪ್ತಮಿ, ನಿಮಿತ್ತಾರ್ಥ ಸಪ್ತಮಿ 3 ತರಹ ಇದೆ. ವಿಷಯ ಖಾದಿತೆ ಮರಣಂ, ವಿಷಯ ಮರಣಂ ಅಸ್ತಿ, ವಿಷಯದಲ್ಲಿ ಮರಣವಿದೆ ಅಂದ್ರೆ ಅದು ನಿಮಿತ್ತ, ವಿಷವನ್ನು ತಿಂದು ಸತ್ತು ಹೋಗ್ತೀವಿ ಅಂತ. ಅದೇ ಮೋಕ್ಷ ಇಚ್ಛಾ ಅಸ್ತಿ, ಮೋಕ್ಷದಲ್ಲಿ ಇಚ್ಛೆ ಅನ್ನೋದು ಅದು ವಿಷಯ, ವೈಷಯಿಕ ಸಪ್ತಮಿ. ಮೋಕ್ಷದ ವಿಷಯದಲ್ಲಿ ಹರವು ಭಕ್ತಿರಸ್ತಿ, ಹರಿಯಲ್ಲಿ ಭಕ್ತಿಯಿಂದ ಅದು ವೈಷಯಿಕ ಸಪ್ತಮಿ. ಅದು ಆದ್ರೆ ಗೃಹೇ ಯಜಮಾನು ಅಸ್ತಿ, ಅದು ಅಧಿಕರಣ, ಮನೆಯಲ್ಲಿ ಯಜಮಾನ ಇದ್ದಾನೆ. ಆಸಂಧ್ಯಾಂ ಮನುಷ್ಯ ಅಸ್ತಿ, ಅಂದ್ರೆ ಕುರ್ಚಿಯಲ್ಲಿ ಮನುಷ್ಯ ಇದ್ದಾನೆ ಅಂದ್ರೆ ಅಧಿಕರಣ. ಅದು ಕಟೆ ಆಸ್ತೆ, ಚಾಪೆ ಮೇಲೆ ಇದ್ದಾನೆ ಅಂದ್ರೆ ಅಧಿಕರಣ.
ಅಧಿಕರಣ ಸಪ್ತಮಿಯಿಂದ ಆಶ್ರಯ ಆಧಾರ ಆಗೋದು, ಅದರ ವಿಷಯದಲ್ಲಿ ಇರುವುದು, ಆಮೇಲೆ ನಿಮಿತ್ತವಾಗೋದು. ಇಲ್ಲಿ ಕರ್ಮದಲ್ಲಿ ಅನ್ನುವಾಗ ಕರ್ಮದ ವಿಷಯದಲ್ಲೋ ಕರ್ಮದ ಅಧಿಕರಣದಲ್ಲೋ ಹೇಗೆ ತಗೊಳ್ತೀರಾ ಅಂದ್ರೆ ಅಧಿಕರಣ ತಗೊಳ್ಬೇಡಿ. ಪಾತ್ರೆಯಲ್ಲಿ ನೀರಿದೆ ಅನ್ನೋ ಹಾಗೆ ಕರ್ಮದಲ್ಲಿ ಅಕರ್ಮ ಕೂತ್ಕೊಂಡಿದೆ ಅಂತ ಅರ್ಥ ಅಲ್ಲ. ಕರ್ಮ ಅಂತ ಒಂದು ಬೌಲು, ಒಂದು ಪಾತ್ರೆ, ಅದ್ರಲ್ಲಿ ಅಕರ್ಮ ಕೂತಿದೆ ಅಂತ ಹಾಗೆ ಅರ್ಥ ಮಾಡ್ಕೋಬೇಡಿ ಅಂತ ಇದ್ದಾರೆ. ಅಂದ್ರೆ ಈ ಶ್ಲೋಕದಲ್ಲಿ ಕರ್ಮ ಅಧಿಕರಣ ಕರ್ಮವು ಅಧಿಕರಣವಲ್ಲ, ಅಂದ್ರೆ ಕರ್ಮಾಧಿಕರಣವಾಗಿ ಅಕರ್ಮ ಇರುವುದಲ್ಲ. ಯಾವುದಂತೆ ಕುಂಡೆ ಬದಲಾಣಿವ, ಮಡಿಕೆ ಒಳಗೆ ಬೋರೆ ಹಣ್ಣು ಇರುವ ಹಾಗೆ ಕರ್ಮದಲ್ಲಿ ಅಕರ್ಮ ಕೂತ್ಕೊಂಡಿದೆ, ಹಾಗೆ ಅಕರ್ಮದಲ್ಲೂ ಕರ್ಮ ಕೂತ್ಕೊಂಡಿದೆ. ಅಕರ್ಮದಲ್ಲಿ ಇಲ್ಲ, ಅಕರ್ಮ ಅಂದ್ರೆ ಅದು ಏನು ಇಲ್ಲ, ಕರ್ಮ ಅಭಾವ ಇಲ್ಲದ್ರಲ್ಲಿ ಅಂತ ಕೂತ್ಕೊಳುತ್ತೆ, ಅಲ್ಲಿ ಸ್ಪಷ್ಟವಾಗತ್ತೆ. ಅದನ್ನ ಅದೇ ಅರ್ಥ ಇಲ್ಲೂ ಮಾಡ್ಕೋಬೇಕು, ಅಧಿಕರಣವಲ್ಲ ಅಂತ. ಇಲ್ಲಿ ಅಧಿಕರಣ ಅರ್ಥವಾಗುವುದಾದ್ರೆ ಅಕರ್ಮಣಿತ ಕರ್ಮ ಯಾವುದು ಅಧಿಕರಣ ಆಗ್ಬೇಕು. ಅವಾಗ ಅಕರ್ಮ ಅಂದ್ರೆ ಕರ್ಮರಹಿತವಾದದ್ದರಲ್ಲಿ ಕರ್ಮ ಕೂತಿದೆ ಅಂದ್ರೆ ಅಭಾವದಲ್ಲಿ ಭಾವ ಕೂತಿದೆ ಅಂತ ಆಗತ್ತೆ. ಅದಂತೂ ಹೊಂದೋದೇ ಇಲ್ಲ. ಅದರ ಬಲದಿಂದ ಇಲ್ಲೂ ಅಧಿಕರಣವಲ್ಲ ಅಂತ ತಿಳ್ಕೋಬೇಕು. ನಾಪಿ ಅಕರ್ಮ ಅಧಿಕರಣ ಕರ್ಮ, ಯಾಕಂದ್ರೆ ಕರ್ಮಾಭಾವತ್ವ ಅದು ಅಕರ್ಮಣ. ಅಕರ್ಮ ಎಂಬುದು ಕರ್ಮದ ಅಭಾವವಾದ್ರಿಂದ ಅಭಾವದಲ್ಲಿ ಯಾವುದು ಕೂತಿಲ್ಲ, ಯಾವುದು ಇರೋದಿಲ್ಲ. ಇದು ಕರ್ಮನಿ ಎಂದು ಅಧಿಕರಣ ಸಪ್ತಮಿ ಅಲ್ಲ, ಇದು ವೈಷಯಿಕ ಸಪ್ತಮಿ. ಆ ಕರ್ಮದ ವಿಷಯದಲ್ಲಿ ಒಂದು ತಪ್ಪಲಿಕೆ ಇದೆ. ಏನು ಅಂತ, ನಾನು ಕ್ರಿಯಾವಂತನೇ, ಕರ್ಮ ಮಾಡುವನೇ, ಕರ್ಮ ಸ್ವಭಾವ ಇದೆಯೇ ಅಂತ ಅನ್ಕೊಂಡಿದ್ದೀರ. ಹಾಗ ಅನ್ಕೋಬೇಡಿ. ನೀವು ಕರ್ಮ ಸ್ವರೂಪದಲ್ಲ, ಕ್ರಿಯಾವಂತರಲ್ಲ, ಕರ್ತೃತ್ವ ನಿಮಗಿಲ್ಲ, ನೀವು ಅದಕ್ಕೆ ಸಾಕ್ಷಿಯಾಗಿರುವುದು ತಿಳ್ಕೊಳ್ಳಿ ಅಂತ ಇದ್ದಾನೆ ಪರಮಾತ್ಮ. ಡೈರೆಕ್ಟ್ ಆಗಿ ಹಂಗೆ ಹೇಳ್ಬೋದಾಯ್ತಲ್ಲ ನಮ್ಗೆ ಅನ್ಸುತ್ತೆ. ಈ ರೀತಿ ಹೇಳ್ಕೊಂಡು ಹೇಳುವಂಥದ್ದು ಅವಶ್ಯಕತೆ ಏನಿತ್ತು? ಆತ್ಮ ಅಕರ್ತಾನೆ ಅಲ್ಲ, ಇದೊಂದು ಉಪದೇಶ ಪ್ರಕಾರವೇ ಹೊರತು ಅಲ್ಲ. ಅಲ್ಲಿ ಕ್ರಿಯಾಕಾಲದಲ್ಲೆಲ್ಲ ಆತ್ಮ ಕ್ರಿಯಾರಹಿತನು ಗುರುತಿಸ್ಕೋ ಅಂತ ಹೇಳ್ಬೇಕು. ಯಾಕೆಂದ್ರೆ ನಾವು ಕರೆಂಟ್ ಅನ್ನು ಬಲ್ಬಲ್ಲೇ ನೋಡ್ಬೇಕು, ಬರೀ ಕರೆಂಟ್ ನೋಡಕ್ಕಾಗಲ್ಲ. ಹಾಗೆ ಆತ್ಮನ್ನು ಕ್ರಿಯಾಕಾಲದಲ್ಲೆಲ್ಲ ಆತ್ಮ ಕ್ರಿಯಾವಂತರಾಗಿ ತೋರ್ತಾ ಇದ್ದಾರಲ್ಲ, ಈ ಜಾಗದಲ್ಲಿ ಆತ್ಮ ಕ್ರಿಯೆ ಕೊಡ್ಕೊಂಡಿಲ್ಲ ಅಂತ ತಿಳ್ಕೊ, ಗುರುತಿಸ್ಕೋ ಅಂತ. ನೀವು ಕರೆಂಟ್ ಅನ್ನು ಬಲ್ಬ್ ಹುಡುಕಿ ತರಬೇಕು, ಗುರುತಿಸ್ಕಾಗದ? ಬರೀ ಕರೆಂಟ್ ಅನ್ನು ಹೆಂಗ್ ನೋಡ್ತೀರಾ? ಹಾಗೆ ಆತ್ಮ ನಮ್ಮ ಕ್ರಿಯಾಕಾಲದಲ್ಲಿ ಕ್ರಿಯಾ ವಿಶೇಷದಲ್ಲೆಲ್ಲ ಆತ್ಮದಲ್ಲಿ ಕ್ರಿಯೆ ಇಲ್ಲ ಅಂತ ಗುರುತಿಸ್ಕೋ, ಆತ್ಮ ಕ್ರಿಯಾವಂತನಲ್ಲ ನೋಡ್ಕೋ ಅಂತ. ಆ ರೀತಿ ಈ ಏನು ವ್ಯಾಪಾರ ನಡೀತಾ ಇದೆ ಆ ಜಾಗದಲ್ಲಿ ಅದಿಲ್ಲ ಅನ್ನೋದನ್ನ ಅದನ್ನ ಕಂಡ್ಕೋಬೇಕು. ಅದು ಬುದ್ಧಿವಂತಿಕೆ ಲಕ್ಷಣ. ನಾನ್ ನಿದ್ದೆ ಅಂತ ಕಂಡ್ಕೊಳ್ತಿಲ್ಲ, ನಿದ್ದೆಯಲ್ಲಿ ಆತ್ಮಿಗೆ ಕಂಡ್ಕೊಳ್ಳೋಕೆ ಮನಸ್ಸೇ ಇಲ್ಲ, ಬುದ್ಧಿಯೇ ಇಲ್ಲ ಅಂತ ಕಂಡ್ಕೊಳಕಾಗತ್ತೆ. ಬರೀ ಆತ್ಮ ಅಕರ್ತ ಅಭೋಕ್ತ ಅಂತ ಸ್ಟೇಟ್ಮೆಂಟ್ ಹಾಕೊಟ್ರೆ ಆತ್ಮ ಲಕ್ಷಣ ಇದು. ಆದ್ರೆ ಗುರುತಿಸ್ಕೋ ಜಾಗ ಹೇಳೋದಾಗ್ಲಿಲ್ಲ. ಇದು ಏನ್ ಹೇಳ್ತೀನಿ ಭಗವಂತ, ಕ್ರಿಯಾಕಾಲದಲ್ಲೆಲ್ಲ ಆತ್ಮ ಕ್ರಿಯಾವಂತನಂತೆ ತೋರ್ತಾ ಇದ್ದಾನಲ್ಲ, ಇಲ್ಲಿ ನೋಡು ಆತ್ಮದಲ್ಲಿ ಕ್ರಿಯೆ ಇಲ್ಲ, ಇಲ್ಲಿ ನೀವು ಗುರುತಿಸ್ಕೋಬೇಕು. ಈ ಪದಾರ್ಥ ಮೇಲೆ ಬೆಳಕು ಬಿದ್ದಾಗಲೂ ಪದಾರ್ಥಕ್ಕೂ ಬೆಳಕಿಗೂ ಸಂಬಂಧ ಎಲ್ಲ ತಿಳ್ಕೋಬೇಕು. ನಮ್ಗೇನಾಗುತ್ತೆ, ಬೆಳಕಿನ ಸಹಿತವಾಗಿ ಪದಾರ್ಥ ತೋರಿದ್ರೆ ಪದಾರ್ಥಕ್ಕೆ ಸಂಬಂಧಪಟ್ಟಿಲ್ಲ ಬೆಳಕು, ಬೆಳಕು ಪದಾರ್ಥಕ್ಕಿಂತ ಸ್ವತಂತ್ರವಾಗಿದೆ. ಹಾಗೆ ಆತ್ಮನು ಎಲ್ಲಾ ಕ್ರಿಯೆ ಜೊತೆಯಲ್ಲಿ ಕೂಡ್ಕೊಂಡವನಂತೆ ತೋರಿದ್ರು ಆತ್ಮನು ಕ್ರಿಯಾ ಸಂಬಂಧ ರಹಿತನಾಗಿದ್ದಾನೆ, ಆತ್ಮನಿಗೆ ಕ್ರಿಯೆಗಿಲ್ಲ, ಅವನು ಅತೀತನಾಗಿದ್ದಾನೆ ಅಂತ ಅಲ್ಲೇ ಗುರುತಿಸ್ಕೋಬೇಕು. ಇದು ಬಹಳ ಸೂಕ್ಷ್ಮತೆಯಿಂದ ಗಮನಿಸಬೇಕಾದಂತಹ ವಿಚಾರ. ಇದು ಕಷ್ಟ. ಇದು ಕೇವಲ ಆತ್ಮವನ್ನು ಗುರುತಿಸ್ಕೊಳ್ಳುವಾಗ ಕ್ರಿಯೆ ಬಿಟ್ಟು ತಾನಾಗಿ ನಿಂತಾಗ ಮಾತ್ರ ಆತ್ಮ ಗೊತ್ತಾಗ್ತಾನೆ. ಹಾಗೆ ಕರ್ಮ ಅಭಾವವಾದ್ದರಿಂದ ಅಕರ್ಮ ಅನ್ನೋದು ಅದರಲ್ಲಿ ಕರ್ಮ ಇರೋಕೆ ಬರೋದೇ ಇಲ್ಲ. ಅತಃ ವಿಪರೀತ ಗೃಹೀತೆ ಏವ ಕರ್ಮ ಕರ್ಮಣಿ ಲೌಕಿಕೈ ಯಥಾ ಮೃಗದೃಷ್ಟಿಕಾಯಾಂ ಉದಕಂ ಶುಕ್ತಿಕಾಯಾಂ ವಾ ರಜತಂ. ಇಲ್ಲಿ ಸ್ಪಷ್ಟ ಆಗುತ್ತೆ ನೋಡಿ. ಆದ್ರಿಂದ ಲೋಕದವರು ಕರ್ಮಗಳೆರಡನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಕ್ರಿಯಾಕಾಲದಲ್ಲೆಲ್ಲ ನಾನು ಕ್ರಿಯಾವಂತನು, ಕರ್ಮ ಮಾಡುವನು, ಕರ್ತೃತ್ವ ಬುದ್ಧಿ ಕೊಡ್ಕೊಂಡವನು ಅಂದ್ಕೊಂಡಿದ್ದೀರಾ. ಇಲ್ಲೇ ನೀವು ನಿಮ್ಮನ್ನು ಗುರುತಿಸ್ಕೋಬೇಕು. ಇದೇ ಗುರುತಿಸ್ಕೊಳ್ಳೋ ಜಾಗ. ಕ್ರಿಯಾಕಾಲದಲ್ಲೂ ಕರ್ತೃತ್ವ ಬುದ್ಧಿ ಕೊಂಡಾಗಲೂ ಇದಕ್ಕೆಲ್ಲಕ್ಕೂ ನಾನು ಸಾಕ್ಷಿಯಾಗಿದ್ದೀನಿ, ಅಂಟ್ಕೊಂಡಿಲ್ಲ, ನನ್ನಲ್ಲಿ ಕ್ರಿಯೆ ಇಲ್ಲ, ನಾನು ಕ್ರಿಯಾರಹಿತ. ಹಾಗೆ ಎಲ್ಲೋ ನನಗೆ ಅಬ್ಜೆಕ್ಟ್ ಆಗಿ ಗೊತ್ತಾಗ್ತಾ ಇರೋದಿಲ್ಲೇ ನಾನು ಇದೆಲ್ಲ ಮೀರಿದವನಾಗಿದ್ದೀನಿ ಎಂಬುದನ್ನ ಗುರುತಿಸ್ಕೊಳ್ಳೋದೇ ಬುದ್ಧಿವಂತಿಕೆಯ ಲಕ್ಷಣ. ಈ ಲೋಕದವರು ಕರ್ಮಗಳೆರಡನ್ನು ತಪ್ಪಾಗಿ ತಿಳಿದಿದ್ದಾರೆ. ಯಾವ ರೀತಿ ತಪ್ಪಾಗಿ ತಿಳಿದಾರೆ? ಬಿಸಿಲು ಕುದುರೆ ನೀರು ಅಂತ, ಬಿಸಿಲು ಕುದುರೆ ಜಳವನ್ನ ನೀರು ಅಂತ ತಿಳ್ಕೊಂಡ ಹಾಗೆ, ಕಪ್ಪೆ ಚಿಪ್ಪನ್ನ ಬೆಳ್ಳಿ ಅಂತ ತಿಳ್ಕೊಂಡ ಹಾಗೇನೆ ಕ್ರಿಯಾರಹಿತವಾದ ಆತ್ಮನಲ್ಲಿ ಕ್ರಿಯಾರೂಪವನ್ನು ಕಾಣ್ತಾ ಇದ್ದಾರೆ. ಇವ್ ಮಾಡಿ ಸುಸ್ತಾಯ್ತು, ನಾನು ಆಗಲ್ಲಪ್ಪ, ನಾನು ಮಲ್ಕೋತೀನಿ ಅಂತ. ಮಲ್ಕೋಬಹುದು, ಸುಸ್ತು ಆಗತ್ತೆ.
ಆದ್ರೆ ಆತ್ಮನಿಗಾಗಿದೆ ಅಂತ ತಿಳ್ಕೊಬೇಡಿ, ಆತ್ಮನಿಗಲ್ಲ ಅನ್ನೋದು ವಿಶೇಷ. ಅದೇ ಕ್ರಿಯೆ ಮಾಡ್ಲೇಬೇಕು, ಕ್ರಿಯೆ ನಡೆಯುತ್ತೆ, ಸುಸ್ತಾಗಿ ಆಗತ್ತೆ. ಏನೇ ಆದರೂ ಆ ಸ್ವರೂಪಕ್ಕೆ ಸೇರಿದಲ್ಲ ಅಂತ ತಿಳ್ಕೋ ಬುದ್ಧಿವಂತಿಕೆ ಹೊರತು ಇದು ಕ್ರಿಯೆ ಮಾಡಿದಾಗ್ಲೂ ಏನು ಆಗಿರಲ್ಲ, ನಿಮ್ಗೆ ಸುಸ್ತೇ ಆಗಿರಲ್ಲ, ಇದಾಗಿರಲ್ಲ ಅಂತ ಹೇಳಿ ಲೌಕಿಕವಾಗಿ ಆಗ್ತಾ ಇರೋದನ್ನ ಅಲಗರಿತಾ ಇಲ್ಲ. ಲೌಕಿಕವಾಗಿ ಏನೇ ನೀವು ಅಂದ್ಕೊಂಡ್ರು ಸುಸ್ತಾಗತ್ತೆ ಹೇಳಿದ್ರು ಸ್ವರೂಪಕ್ಕೆ ಅದೇನು ಅಂಟಿಲ್ಲಪ್ಪ. ಸ್ವರೂಪ ಅದಕ್ಕೆ ಅತೀತವಾದದ್ದು, ಸ್ವರೂಪದ ಗುರುತನ್ನ ಲಕ್ಷಣವನ್ನು ಹೇಳ್ತಾ ಇರೋ ವಾಕ್ಯವೇ ಹೊರತು ಇದು ಕ್ರಿಯೆಯನ್ನು ಅಲಗರಿತಾ ಇರೋ ವಾಕ್ಯ ಅಲ್ಲ. ಕ್ರಿಯೆ ಇಲ್ಲಿ ನಡೆಯುತ್ತೆ, ಇದು ಆಗತ್ತೆ, ಇದು ನಡೆಯುತ್ತೆ, ನಿನಗೆ ಸಂಬಂಧಪಟ್ಟಿಲ್ಲ ಅಂತ ತಿಳ್ಕೋಬೇಕು. ಇದು ಒಂದು ಹಂತ. ಆ ಗೊತ್ತಾಗುತ್ತಲೇ ಅದಷ್ಟು ಬಾಧಿತವಾಗುತ್ತೆ, ಇನ್ನೊಂದು ಹಂತ ಅದು. ತಪ್ಪರ್ಸ ಎಷ್ಟು ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಇದನ್ನು ತಿಳ್ಕೊಂಡವನಿಗೆ ಹಾಗಾದ್ರೆ ಕರ್ಮವಿಲ್ಲ ಅಂದ್ರೆ ಎಷ್ಟೊತ್ತು ಕರ್ಮ ಮಾಡು, ಏನು ಆಯಾಸ ಆಗಲ್ವಾ, ಅವನು ಏನು ಸುಸ್ತಾಗಲ್ವಾ, ಅವನು ಏನು ಹಂಗಲ್ಲ. ದೇಹ ಮನೋಬುದ್ಧಿ ಸ್ವಭಾವವನ್ನು ಬದಲಾವಣೆ ಮಾಡಿಕೊಟ್ಟಿಲ್ಲ. ಈ ತಪ್ಪಾಗಿ ತಿಳ್ಕೊಂಡಿದ್ದು ಸರಿ ಮಾಡಕ್ ಹೊಟ್ಟಿದ್ದಾನೆ ಪರಮಾತ್ಮ. ಇಲ್ಲಿ ಜ್ಞಾನ ಪ್ರಧಾನ ಹೊರತು ಭಾವನೆಗಾಗ್ಲಿ ಕ್ರಿಯೆಗಾಗ್ಲಿ ಪ್ರಾಧಾನ್ಯ. ಆಯ್ತಲ್ಲ, ನಾನು ಕರ್ಮೈವ ಸರ್ವೇಷಾಂ ನ ಕ್ವಚಿತ್ ವ್ಯಭಿಚರತಿ. ಇದು ಲೌಕಿಕ ದೃಷ್ಟಾಂತ ತೋರಿಸಿ ಅನ್ನೋ ಪ್ರಶ್ನೆ ಇದು. ಲೋಕದಲ್ಲಿ ಎಲ್ಲಾದ್ರೂ ಕರ್ಮ ಅಕರ್ಮ ಆಗಿದ್ದು ಕಂಡುದುಂಟಾ? ಲೋಕದಲ್ಲಿ ಎಲ್ಲೂ ಕರ್ಮ ಅಕರ್ಮ ಆಗಿಲ್ವಲ್ಲ, ಅದು ಬಿಟ್ಟು ಹೋಗಿಲ್ವಲ್ಲ. ಏನ್ ಹೀಗೆ ಹೇಳ್ತಿದ ಪರಮಾತ್ಮ? ಲೋಕದಲ್ಲಿ ಎಲ್ಲೂ ಯಾರ ಅನುಭವದಲ್ಲೂ ಇಲ್ಲದೆ ಇರ್ತಕ್ಕಂಥದ್ದಾದ ಹೊಸದಾದ ಒಂದು ವಿಚಾರ ಹೇಳ್ತಾ ಇದ್ದಾನಲ್ಲ. ಏನಿಲ್ಲ, ಲೋಕದಲ್ಲೂ ಅಕರ್ಮದಲ್ಲಿ ಕರ್ಮ, ಕರ್ಮದಲ್ಲಿ ಅಕರ್ಮ ಕಂಡಿದೆ ತೋರಿಸ್ತಾರೆ. ಅಲ್ಲಿ ಗಿಡ ಮರಗಳಲ್ಲಿ ಕರ್ಮ ಇಲ್ಲ, ಕರ್ಮನ ಗತಿ ಇಲ್ಲ ಅಂತ ಗತಿ ತೋರುತ್ತೆ. ದೋಣಿ ಹೋಗ್ಬಾ, ಬಸ್ಸು ಕಾರ್ ಹೋಗ್ತಿದ್ರೆ ಹೋಗಿ ಕಾಣುತ್ತೆ. ತಪ್ಪಿಳಕ್ಕೆ ತೋರ್ಲಿಕ್ಕೆ ಏನು ನಿಯಮ? ಅಬದ್ಧಕ್ಕೆ ಏನು ಅಪ್ಪಣೆ ಅಂದ್ರೆ ಬಾಯಿ ಬಂದ ಹೇಳೋದೇನು ಹಾಗೆ. ಅಬದ್ಧಕ್ಕೆಲ್ಲ ಒಂದು ಅಪ್ಪಣೆ ನಿಯಮ ಇಲ್ಲಪ್ಪ, ತಪ್ಪಿಳಿಕೆ ನಿಯಮ ಇಲ್ಲಪ್ಪ. ಇನ್ನೇನಂದ ಕರ್ಮ ಕರ್ಮವಾಗಿಯೇ ಇದೆ, ಲೋಕದಲ್ಲಿ ಎಲ್ಲೂ ಬಿಟ್ಟು ಹೋಗಿಲ್ಲ. ಇದೇನು ಪರಮಾತ್ಮ ಹೊಸದಾಗಿ ಹೇಳ್ತಿದ್ದಾನಲ್ಲ ಅಂದ್ರೆ ತನ್ನ ಇಲ್ಲ. ಲೋಕದಲ್ಲೂ ಕೂಡ ಕರ್ಮ ಅಕರ್ಮವಾಗಿರೋದು, ಅಕರ್ಮ ಕರ್ಮ ಆಗಿರೋದು ಕಂಡಿದೆ ತೋರಿಸ್ತಾರೆ. ನಾವು ಸಸ್ಯ ನಾವಿಗಚ್ಚಂತ್ಯಾಂ ತಟಸ್ಥೇಷು ಅಗತಿಷು ನಗೇಶು ಪ್ರತಿಕೂಲ ಗತಿ ದರ್ಶನ. ಒಬ್ಬನೊಬ್ಬ ನೋವನ್ನು ದೋಣಿ ಹಡಗು ಅಲ್ಲಿ ಕೂತಿದ್ದಾನೆ, ದಡದಿಂದ ಹೋಗ್ತಾ ಇದ್ದಾಗ ಈ ಉಕ್ಕುಡ ನಮ್ ಕಡೆ ಬರುತ್ತೆ. ಉಕ್ಕುಡ ಅಂದ್ರೆ ರೌಂಡ್ ಆಗಿರುತ್ತೆ, ತೆಪ್ಪ ಉದ್ದುದ್ದಾಗಿರುತ್ತೆ. ಹೌದಾ? ನಮ್ಮಲ್ಲಿ ಹರ್ಗೋಲು ಉಕ್ಕುಡ ಅಂತ ಇದೀಗೆ. ಉಕ್ಕುಡ ಅಂದ್ರೆ ರೌಂಡು. ತೆಪ್ಪ ಅಂತ ನಮ್ಮಲ್ಲಿದೆ. ತೆಪ್ಪನ್ನ ಬೊಂಬಲ್ ಮಾಡ್ತಾರೆ, ಬೊಂಬ. ಅದು ನಾವಿ ಯಾವ ಭಕ್ತಿ? ಸಪ್ತಮಿ. ಪ್ರಥಮ ನೋವು. ಯಾವ ಶಬ್ದ, ಯಾವ ಅಂತ, ಯಾವ ಲಿಂಗ, ಯಾವ ಭಕ್ತಿ, ಯಾವಂತ ಇದು? ಔಕಾರ ಸ್ತ್ರೀಲಿಂಗ, ಔಕಾರ ಅಂತ ಸ್ತ್ರೀಲಿಂಗ. ನೋವು. ನಾವಿ ಗಚ್ಚಂತ ದೋಣಿ ಹೋಗುತ್ತಿರುವಾಗ ತಟಾನಿ ದಡ, ತಟಸ್ಥಾನ ದಡದಲ್ಲಿರುವ ಅಗ ಅಂದ್ರೆ ಬೆಟ್ಟಗಳಿಗೆ ಆಗ, ಬೆಟ್ಟ ಮರ ಅದಕ್ಕೆ ನಗಚ್ಚತಿ ತಗ, ನಗ ಅಂತ ಅನ್ನೋದು ಆಗ ಅಂದ್ರೆ ಗತಿ ಇಲ್ಲದೆ ಇರುವ ನಗದಲ್ಲಿ ಅಂದ್ರೆ ಮರಗಿಡ ಬೆಟ್ಟದಲ್ಲಿ ಪ್ರತಿಕೂಲ ಅದಕ್ಕೆ ವಿರುದ್ಧವಾಗಿ ಗತಿಯು ಕಂಡು ಬಂದಿದೆ, ಲೋಕದಲ್ಲೇ ಕಂಡಿದೆ. ಇಲ್ಲ ಅನ್ನೋದಂತಿದೆಯಲ್ಲ, ದೃಷ್ಟಾಂತ ಇಲ್ಲ. ಸ್ಥಿರವಾಗಿದ್ದಲ್ಲಿ ಚಲನೆ ಕಂಡಿದೆ. ಹಾಗೆ ಚಲನೆಯಲ್ಲೂ ಸ್ಥಿರ ಕಂಡಿದೆ. ದೂರದ ಬೆಟ್ಟದಲ್ಲಿ ಹೋಗ್ತಾ ಇದ್ರೆ ಅವ್ರು ತುಂಬಾ ನಿಂತಿದ್ದಾರೆ ಅನ್ಸುತ್ತೆ, ಎಷ್ಟೋ ದೂರ ಹೋಗ್ತಾ ಇದ್ರೆ ಗೊತ್ತಾಗುತ್ತೆ. ಮುಂಚೆ ಅವ್ರ ಗತಿ ಕಾಣೋದೇ ಇಲ್ಲ. ದೂರದಲ್ಲಿ ಎರಡು ಮರ ಒಂದಾಗ ಕಾಣುತ್ತೆ, ತುಂಬಾ ದೂರದ ಬೆಟ್ಟದಲ್ಲಿ ಹೋಗ್ತಾ ಇರೋರು ನಡೀತಾ ಇದ್ದಾರೆ ಅನ್ಸ್ಕೊಂಡು ನಿಂತಿದ್ದಾರೆ ಅನ್ಸುತ್ತೆ. ಗತಿ ಇದ್ರೂ ಅಗತಿ ಕಾಣುತ್ತೆ, ಅಗತಿಯಲ್ಲೂ ಗತಿ ಕಾಣುತ್ತೆ. ಕಣ್ಣು ಮೋಸ ಮಾಡುತ್ತೆ. ಹಿಂದೆ ಪ್ರಮಾಣಗಳಲ್ಲಿ ದೋಷ ಇರುವಾಗ ಮೋಸ ಆಗೇ ಆಗತ್ತೆ, ತಪ್ಪು ತಿಳ್ಕೊಂಡೇ ಆಗತ್ತೆ. ಅದ್ರಲ್ಲಿ ಏನು ಹಾಗೆ ಅವಿದ್ಯೆ, ಆತ್ಮವಿಷಯದಲ್ಲಿರ್ತಕ್ಕ ಅವಿದ್ಯೆ ಅಜ್ಞಾನದಿಂದ ಆತ್ಮನ ಬಗ್ಗೆ ತಪ್ಪುಳಿಕೆ ಬರುತ್ತೆ. ಅದೇನು ಆಶ್ಚರ್ಯ ಏನಿಲ್ಲ. ಇವಾಗ ಭಾಷ್ಯಕಾರರು ತಪ್ಪುವಿಕೆಗೆ ಏನ್ ಕಾರಣ ಕೊಡೋ ಅವಶ್ಯಕತೆ ಇಲ್ಲ.
ಯಾಕಂದ್ರೆ ತಪ್ಪುಳಿಕೆ ಅನ್ನೋದು ಅವಿಚಾರಿತ ಸಿದ್ಧ. ಆದ್ರೂ ಈ ತರಹ ತಪ್ಪಲಿಕೆ ಹುಟ್ಟುವನ್ನ ದೃಷ್ಟಾಂತ ಕೊಡ್ತಿದ್ದಾರೆ ಹೊರತು ತಪ್ಪಲಿಕೆ ಯಾಕೆ ದೃಷ್ಟಾಂತ ಕೊಡ್ತಾ ಇಲ್ಲ ಅವರು. ಅಗೇಶು ಅಗತಿಷು ನಗೇಶು, ಗತಿ ಇಲ್ಲದೆ ಇರುವ ಮರ ಬೆಟ್ಟಗಳಲ್ಲಿ ಪ್ರತಿಕೂಲ ಅದಕ್ಕೆ ವಿರುದ್ಧವಾದ ಗತಿಯು ಕಂಡು ಬರುತ್ತಿದೆಯಾದ್ರಿಂದ ಇದು ಕರ್ಮದಲ್ಲಿ ಅಕರ್ಮದಲ್ಲಿ ಕರ್ಮ. ಹಾಗೆ ಕರ್ಮದಲ್ಲಿ ಅಕರ್ಮ ಕೊಡ್ತಾರೆ. ದೂರಸ್ಥೇಶು ಚಕ್ಷುಷ ಅಸನ್ನಿಕೃಷ್ಟೇಶು ದೂರೇಶು ಚಕ್ಷುಷ ಅಸನ್ನಿಕೃಷ್ಟೇಶು ಗಚ್ಚತ್ಸು ಗಚ್ ಅಭಾವ ದರ್ಶನ. ಎಲ್ಲರೂ ಇದನ್ನು ನೋಡಿರಲ್ಲ. ನಮ್ಮ ಹಳ್ಳಿಗಳು ತುಂಬಾ ಭ್ರಾಂತಿ ಆಗುತ್ತೆ. ಆ ಗುಡ್ಡೆ ನಿಂತ್ಕೊಂಡಿದ್ದಾರೆ, ಹೋಗ್ತಾ ಇರ್ತಾರೆ. ಅದು ಒಂದ್ 2-3 ಕಿಲೋಮೀಟರ್ ಆಗ್ಬಿಟ್ರೆ ಅದು ಒಂದು 10 ಮಾರು ಹೋದಾಗ ಗೊತ್ತಾಗುತ್ತೆ. ಅದು 1-2-3 ಹೆಜ್ಜೆಯಲ್ಲಿ ಗತಿ ಗೊತ್ತಾಗೋದೇ ಇಲ್ಲ. ದೂರದಲ್ಲಿರುವ ಕಣ್ಣಿಗೆ ಸನ್ನಿಕೃಷ್ಟವಲ್ಲ, ಅಸನ್ನಿಕೃಷ್ಟ ಅಂತ ಬಹಳ ದೂರದಲ್ಲಿ ಬರೀ ಒಂದು ಯಾರೋ ಇದಾರೆ ಗೊತ್ತಾಗುತ್ತೆ, ಯಾರು ಗೊತ್ತಾಗ್ತಿಲ್ಲ ವ್ಯಕ್ತಿ. ಅವ್ರು ಗಚ್ಚಚ್ಚು, ಅವ್ರು ಹೋಗ್ತಿದ್ರು, ಅವ್ರ ಗತಿ ಕಾಣೋದೇ ಇಲ್ಲ. ಈ ಇದರಲ್ಲೂ ಹಾಗೆ ವಿಮಾನದಲ್ಲಿ ಹೋಗ್ಬೇಕಾದ್ರೆ ಈ ಕೆಳಗಡೆ ಹೋಗಿದ್ರು ಗೊತ್ತಾಗೋದೇ ಇಲ್ಲ. ವಿಮಾನನೇ ಹೋಗ್ತಿರ್ಬೇಕಾದ್ರೆ ಇದ್ರಲ್ಲಿ ಮೋಡ ಗಿಡ ಏನು ಅಂತ ಹೇಳಿದ್ರೆ ಹೋಗ್ತಾ ಇದೆ ಗೊತ್ತ. ನನ್ನಷ್ಟು ಎಷ್ಟು ವಾದ ಮಾಡಿದ್ರೆ ನಮ್ ಕಿರಣ ಇಲ್ಲ ವಿಮಾನ ಎಷ್ಟೋ ಹೊತ್ತು ಮಧ್ಯೆ ನಿಲ್ಲತ್ತೆ, ನಿಮ್ಗೆ ಗೊತ್ತಿಲ್ಲ, ನಾನ್ ನೋಡಿದೀನಿ, ಗಮನಿಸಿದೀನಿ, ನಿಂತು ಬಿಡುತ್ತೆ ವಿಮಾನ. ಯಾಕೆ ನಿಲ್ಲತ್ತೋ ಏನಕ್ಕೆ ನಿಲ್ಲತ್ತೋ ಅಂತಂದೆ. ಅದೇನಕ್ಕೆ ಎರಡಿದ್ರೆ ಗತಿ ಹೊಂದೋದು. ಪಕ್ಕದಲ್ಲಿ ಮೋಡನೋ ಇನ್ನೊಂದು ವಿಮಾನ ಅದಿರ್ಲಿ, ಅದು ನೆಲದಲ್ಲೂ ಬಸ್ ಕಾರ್ ಹೋಗ್ಬೇಕಾದ್ರೆ ಮರ ಹೋಗುತ್ತೆ. ಆಕಾಶದಲ್ಲಿ ವಿಮಾನ ಮೋಡ ಕಾಣಿಸಿದ್ರೆ ವಿಮಾನ ನಿಂತಿದ್ರೆ ಮೋಡ ಅಹೋವಿದ್ಯಾ ಮಹಿಷಿ ಬಗ್ಗೆ ಇದಕ್ಕೆ ಅವಿದ್ಯಾ ಮಹಿಮೆ ಬಹಳ ಜೋರಾಗಿದೆ ಅಂತ. ಅದೇ ಗತಿ ಇರೋದ್ರಲ್ಲಿ ಗತಿ ಹಿಡಿಯೋದು, ಗತಿ ಕಾಡೋದು ಲೋಕದಲ್ಲಿ ಉಂಟು ಆಗತ್ತೆ ಈ ತರಹ. ಏವಂ ಇಹಾಪಿ ಅಕರ್ಮಣಿ ಕರ್ಮದರ್ಶನಂ ಕರ್ಮಣಿ ಚ ಅಕರ್ಮದರ್ಶನಂ ಏನ ಚ ನಿರಾಕರಣಾರ್ಥ ಮುಚ್ಯತೆ ಕರ್ಮಣ್ಯ ಕರ್ಮ ಯಪಶ್ಯ ಇತ್ಯಾದಿ. ಅವ್ರು ಇವಾಗ ಗೊತ್ತಾಯ್ತು, ಕರ್ಮಣ್ಯ ಕರ್ಮ ಯಪಶ್ಯ ನಿರಾಕರಣೆ ಮಾಡೋ ಬಂದ ವಾಕ್ಯವೇ ಹೊರತು ವಿಧಿ ಮಾಡ್ತಾ ಇರೋ ವಾಕ್ಯ ಅಲ್ಲ. ಏನೋ ನಿರಾಕರಣೆ ಮಾಡಿ ನಾವು ಅಕರ್ಮದಲ್ಲಿ ಕರ್ಮ ಮಾಡಿ ಅನ್ಕೊಂಡಿದೀವಲ್ಲ, ಅದಲ್ಲ, ಅದು ಅಕರ್ಮ ತಿಳ್ಕೋ. ನನ್ನ ಸ್ವರೂಪ ಅಕರ್ಮ ಸ್ವರೂಪ ಆದ ನನ್ನಲ್ಲಿ ಕರ್ಮವನ್ನು ಕಾಣ್ತಾ ಇದೀವಲ್ಲ, ಇದನ್ನ ತಪ್ಪು ಇದನ್ನ ಬಿಟ್ಕೋ, ಅಕರ್ಮ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಹಾಗೆ ಅಕರ್ಮವಾಗಿರೋ ದೇಹಾದಿಗಳಲ್ಲಿ ನಾವು ಅಕರ್ಮ ಅನ್ಕೊಂಡಿದ್ವಿ, ಕರ್ಮವಾಗಿರೋ ದೇಹಾದಿಗಳಲ್ಲಿ ಅಕರ್ಮ ಅನ್ಕೊಂಡಿದೀವಲ್ಲ, ಇದನ್ನ ಕರ್ಮ ಅಂತ ತಿಳ್ಕೋ ಅಂತ. ಇದು ಇಲ್ಲಿ ಇದೇ ರೀತಿ ದಾಷ್ಟಾಂತಿಕದಲ್ಲೂ ಅಕರ್ಮವಾಗಿರುವ ಆತ್ಮಸ್ವರೂಪದಲ್ಲಿ ಕರ್ಮವನ್ನು ಕಾಣೋದು ಲೋಕದವರಲ್ಲಿ ಇದೆ. ಹಾಗೆ ಕರ್ಮವಾಗಿರುವ ದೇಹಾದಿಗಳಲ್ಲಿ ಅಕರ್ಮವನ್ನು ಕಾಣೋದು ಲೋಕದವರಿಗಿದೆ. ಇದನ್ನ ಇಟ್ಕೊಂಡು ಪರಮಾತ್ಮ ಅದನ್ನ ನಿರಾಕರಣೆ ಮಾಡೋಕೆ, ಅಕರ್ಮವಾದ ಆತ್ಮ ಕರ್ಮ ಕಾಣ್ತಾ ಇದೆಯಲ್ಲ ಅದು ತಪ್ಪು ಕೊಡೋ, ಅದು ಅಕರ್ಮ ಅಂತ ತಿಳ್ಕೋ. ಕರ್ಮವಾಗಿರೋ ದೇಹಾದಿಗಳು ಅಕರ್ಮ ಕಾಣ್ತಾ ಇದೆಯಲ್ಲ, ಅಕರ್ಮ ಅಲ್ಲ ಕಣೋ, ಅದು ಕರ್ಮ ಅಂತ ತಿಳ್ಕೋ ಎಂಬುದನ್ನು ಹೇಳೋಕ್ಕೋಸ್ಕರ ಕರ್ಮಣ್ಯ ಕರ್ಮ ಯಪಶ್ಯ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಅದನ್ನ ನಿರಾಕರಣೆ ಮಾಡಕ್ ಬಂದ್ರೆ ಇದು ಹಾಗೆ ಇದು ಅಪವಾದ ವಾಕ್ಯವೇ ಹೌದು, ನೇತಿ ವಾಕ್ಯವೇ ಹೌದು. ಕರ್ಮಣ್ಯ ಕರ್ಮ ಯಪಶ್ಯ ಇದೆಯದು ಅದು ಸತ್ಯಂ ಜ್ಞಾನ ಬಂದ ಆ ರೀತಿ ವಾಕ್ಯ ಅಲ್ಲ. ಇದು ನೇತಿ ವಾಕ್ಯ. ಇದು ನೇತಿ ಉಪದೇಶವೇ ಹೊರತು ಸತ್ಯಂ ಜ್ಞಾನ ಒಂದು ವಿಧಿಮುಖವಾದ ವಾಕ್ಯ ಅಲ್ಲ. ಇದು ಟೈಮ್ ಆಯ್ತು, ಅದು ಬೇಗ ಟೈಮ್ ಮಾಡ್ಬಿಡುತ್ತೆ.